ನಾನು ಯಾವ ತಾಲೂಕು ಯಾವ ಜಿಲ್ಲೆಯನ್ನು ನನಗೆ ಗೊತ್ತಿಲ್ಲ. ಆದ್ರೆ ಕಲಘಟಕಿ ಹಾಗೂ ಅಣ್ಣಾಮಲೈ ಮತಕ್ಷೇತ್ರ ಇವು ನನಗೆ ರಾಜಕೀಯ ಮರ್ಜನ ಪಡೆಯತಕ್ಕಂಥ ಜನಾಧೀಶಗಳು ಎಸ್, ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಸೊ ಇವತ್ತಿನ ಚರ್ಚೆಗೆ ನಿಮಗೆ ಸ್ವಾಗತ. ಇಲ್ಲಿವರೆಗೆ ನಾವು ಕಾರ್ನ್ ವಾಲಿಸ್ ಅವರ ಬಗ್ಗೆ ತಿಳ್ಕೊಂಡಿದ್ದೀವಿ, ಗವರ್ನರ್ ಜನರಲ್. ಈಗ ನಮ್ಮ ಮುಂದಿನ ಚರ್ಚೆಯ ವ್ಯಕ್ತಿ ಯಾರು ಅಂದರೆ ಲಾರ್ಡ್ ವೆಲ್ಲೆಸ್ಲಿ, 1798ರಿಂದ 1805. ಸೊ ಇವನ ಬಗ್ಗೆ ಸ್ವಲ್ಪ ವಿವರವಾದ ಮಾಹಿತಿಗಳನ್ನ ನಾವು ತಿಳ್ಕೊಳ್ಬೇಕು. ಇವನ ಕಾಲದಲ್ಲಿ ಏನು ಡೆವಲಪ್ಮೆಂಟ್ಸ್ ಆಯಿತು ಅನ್ನೋದು. ಅದಕ್ಕೆ ಪೂರ್ವದಲ್ಲಿ ಅವನ ಒಂದು ಕಾಲಘಟ್ಟವನ್ನು ನೀವು ವಿಶೇಷವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು. ಯಾಕಂದರೆ ಅದರ ಮೇಲೆ KS ಕ್ವಶನ್ ಕೇಳಿದ್ದಾನೆ. ಏನಂತ, 2 ಶತಮಾನಗಳನ್ನು ಕಂಡ ಗವರ್ನರ್ ಜನರಲ್ ಯಾರು? ನೀವಲ್ಲಿ ಇಸ್ವಿ ನೋಡಿ ನಿಮಗೆ ಗೊತ್ತಾಗುತ್ತೆ. 1798 ಅಂದರೆ 18ನೇ ಶತಮಾನ ಎಂಡ್ ಆಗ್ತಾಯಿದೆ. 1805 ಅಂದರೆ 19ನೇ ಶತಮಾನ ಸ್ಟಾರ್ಟ್ ಆಗ್ತಾಯಿದೆ. ಅಂದರೆ ಎಂಡ್ ಆಫ್ 1 ಸೆಂಚುರಿ, ಬಿಗಿನಿಂಗ್ ಆಫ್ 1. ಈ 2 ಶತಮಾನಗಳ ನಡುವೆ ಬಂದು ಹೋದ ಗವರ್ನರ್ ಜನರಲ್ ಯಾರು ಅಂದರೆ ಲಾರ್ಡ್ ವೆಲ್ಲೆಸ್ಲಿ. ಸಾಮಾನ್ಯವಾಗಿ ಒಬ್ಬೊಬ್ರದ್ದು ಒಂದೇ ಶತಮಾನದಲ್ಲಿ ಇರ್ತಾರೆ. ಇವನ ವಿಶಿಷ್ಟತೆ ಏನು ಅಂದರೆ ಒಂದು ಎಂಡ್ ಆಗುತ್ತೆ, ಇನ್ನೊಂದು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಆ ಇಸ್ವಿ ಬಗ್ಗೆ ಗಮನ ಇರಲಿ. ಜೊತೆಗೆ ಇವನನ್ನು ನಾವು ಏನಂತ ಕರಿತೀವಿ ಅಂದರೆ ಮಿಲಿಟರಿ ಪಿಲ್ಲರ್ ಆಫ್ ದಿ ಬ್ರಿಟಿಷ್ ಎಂಪೈರ್. ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಒಂದು ಸೈನಿಕ ಅಸ್ಥಿಭಾರವನ್ನು, ಶಕ್ತಿಯನ್ನು ತುಂಬಿದಂಥ ಗವರ್ನರ್ ಜನರಲ್ ಯಾರು ಅಂದರೆ ಲಾರ್ಡ್ ವೆಲ್ಲೆಸ್ಲಿ. ಇವನ ಕಾಲದಲ್ಲಿ ಯಾವುದೇ ಆಡಳಿತಾತ್ಮಕವಾದ ಬದಲಾವಣೆಗಳಾಗಲಿ, ಶಿಕ್ಷಣದ ಸುಧಾರಣೆಗಳಾಗಲಿ, ಸಾಂಸ್ಕೃತಿಕ ಯಾವುದೂ ಆಗಲಿಲ್ಲ. ಕೇವಲ 2 ಯುದ್ಧಗಳಾಗ್ತವೆ. ಒಂದು ಟಿಪ್ಪು ಸುಲ್ತಾನ್ನ ಜೊತೆಗೆ 4ನೇ ಆಂಗ್ಲೋ ಮೈಸೂರು ಯುದ್ಧ, ಅದರಲ್ಲೇ ಅವನ ಸಾವಾಗುತ್ತೆ. ಇನ್ನೊಂದು 2ನೇ ಆಂಗ್ಲೋ ಮರಾಠ ಯುದ್ಧ, ಮರಾಠರೊಂದಿಗೆ ಯುದ್ಧ ಆಗುತ್ತೆ. ಅಲ್ಲಿ ಪೇಶ್ವೆ ಆಗಿದ್ದಂತಹ ಬಾಜಿರಾವ್ ಅವನ ಸೋಲಾಗಿ ಅವನ ಮೇಲೆ ಒಂದು ಒಪ್ಪಂದವನ್ನು ಹೇರ್ತಾರೆ. ಟ್ರೀಟಿ ಆಫ್ ಬೇಸಿನ್ ಒಪ್ಪಂದ ಅಂತ ಕರಿತೀವಿ. ಸೊ ಈ 2 ಯುದ್ಧಗಳು ಬಿಟ್ಟರೆ ಯಾವುದೇ ಮುಖ್ಯ ಘಟನೆ ಇವನ ಕಾಲದಲ್ಲಿ ನಡೀಲಿಲ್ಲ. ಆದರೆ ಇದು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಯಾಕೆ ಮಹತ್ವದ್ದು ಅಂದರೆ ಅವನ ಜಾರಿಗೆ ತಂದಂಥ ಪದ್ಧತಿ ನೀವು ತಿಳ್ಕೊಳ್ಬೇಕು. ಅವನು ಯಾಕೆ ಫೇಮಸ್ ಆದ ಲಾರ್ಡ್ ವೆಲ್ಲೆಸ್ಲಿ ಅಂತ ಹೇಳಿದರೆ ಸಬ್ಸಿಡಿಯರಿ ಅಲಯನ್ಸ್ ಸಿಸ್ಟಮ್, ಕನ್ನಡದಲ್ಲಿ ಸಹಾಯಕ ಸೈನಿಕ ಪದ್ಧತಿ ಅಂತ ಹೇಳ್ತೀವಿ. ಆ ಸಹಾಯಕ ಸೈನಿಕ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ವೆಲ್ಲೆಸ್ಲಿ. ಅದಕ್ಕೆ ಸಾಕಷ್ಟು ನಮ್ಮ ಅರಸರು, ಪ್ರಾಂತ್ಯಗಳು ಆ ಪದ್ಧತಿಗೆ ಸೇರಿಕೊಳ್ತವೆ. ಅದರ ಸಾಧಕ ಬಾಧಕಗಳೇನು ಅನ್ನೋದನ್ನು ನಾವು ತಿಳ್ಕೊಂಡು ಆಮೇಲೆ ಈ 2 ಯುದ್ಧಗಳ ಬಗ್ಗೆ ನಾನು ಹೇಳ್ತೀನಿ. ಸೊ ಈಗ ಮೊದಲನೇದಾಗಿ ಫಸ್ಟ್ ಪಾಯಿಂಟನ್ನು ನಿಮ್ಮ ಗಮನಕ್ಕೆ ತೆಗೆದುಕೊಂಡ್ಬರ್ತೀನಿ. ಈ ಸಬ್ಸಿಡಿಯರಿ ಅಲಯನ್ಸ್ ಸಿಸ್ಟಮ್ ಅನ್ನೋದನ್ನು ಯಾಕೆ ಅವನು ಆರಂಭಿಸಿದ? ಸೊ ಮೊದಲು ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ವೈ ಇಟ್ ವಾಸ್ ಸ್ಟಾರ್ಟೆಡ್ ಸಬ್ಸಿಡಿಯರಿ ಅಲಯನ್ಸ್ ಸಿಸ್ಟಮ್.
ಕನ್ನಡದಲ್ಲಿ ಅದನ್ನು ಸಹಾಯಕ ಸೈನಿಕ ಪದ್ಧತಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸಹಾಯಕ ಸೈನ್ಯ ಅಂದರೂ ನಡೆಯುತ್ತೆ, ಸೈನಿಕ ಅಂದರೂ ಓಕೆ. ಸಹಾಯಕ ಸೈನ್ಯ ಪದ್ಧತಿ. ಸೊ ಇದನ್ನು ಆರಂಭ ಮಾಡಿದ್ದವನು 1798ರಲ್ಲಿ. 1798ರಲ್ಲಿ ಅವನೇನು ಮಾಡ್ತಾನೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಓಕೆ. ಸೊ ಇದರ ಹಿನ್ನೆಲೆ ಏನು, ವೈ ಹಿ ಸ್ಟಾರ್ಟೆಡ್ ಇಟ್, ಅಲ್ಲಿ ಎರಡು ಅಂಶಗಳನ್ನು ನೀವು ನೆನಪಿಟ್ಕೊಳ್ಬೇಕು. ಒಂದು, ಯಾಕೆ ಈ ಪದ್ಧತಿಯನ್ನು ಜಾರಿಗೆ ತಂದ ಅಂತ ಹೇಳಿದರೆ, ರೀಸನ್ ನಂಬರ್ 1, ನಮ್ಮ ಭಾರತೀಯ ಅರಸರಲ್ಲಿ ಇದ್ದಂತಹ ಅಭದ್ರತೆ, ಭಾರತೀಯ ಅರಸರಲ್ಲಿ ಇದ್ದಂತಹ ಅಭದ್ರತೆಯ ವಾತಾವರಣ, ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ಅಂತ ಹೇಳ್ತೀವಿ ಅದಕ್ಕೆ. ಭಾರತೀಯ ರಾಜರುಗಳಲ್ಲಿ, ಅರಸರುಗಳಲ್ಲಿ ಅಭದ್ರತೆ ಇತ್ತು. ಯಾವ ಸಮಯದಲ್ಲಿ ಯಾರ ಮೇಲೆ ದಾಳಿ ಮಾಡ್ತಾರೋ ಗೊತ್ತಿರಲಿಲ್ಲ. ಸೊ ದೇ ಆರ್ ಲಿವಿಂಗ್ ಇನ್ ಎ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಅದನ್ನು ಇನ್ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಈಗ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದಾಗ ನಮಗೆ ಭದ್ರತೆ ಇರಬೇಕು, ಅಂದರೆ ನಾವು ಕೆಲಸ ಮಾಡ್ತೀವಿ ಅಲ್ವಾ. ಸೊ ಭದ್ರತೆ ಇಲ್ಲ ಅಂದಾಗ ನಿಮಗೊಂಥರ ಗಾಬರಿ ಇರುತ್ತೆ, ಯಾವತ್ತಿನಲ್ಲಿ ಏನಾಗುತ್ತೆ ಅಂತ. ಸೊ ಭಾರತೀಯ ಅರಸರುಗಳಿಗೆ ಈ ಅಭದ್ರತೆ ಬಹಳಷ್ಟು ಇತ್ತು. ಅದಕ್ಕಾಗಿ ಅವ್ರು ಏನಾದರೂ ಒಂದು ಸಹಾಯ ನಮಗೆ ಸಿಗುತ್ತಾ ಅಂತ ಹುಡುಕ್ತಾಯಿದ್ರು. ದೇ ಆರ್ ಸರ್ಚಿಂಗ್ ಫಾರ್ ಸಮ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಫಾರ್ ದೆಮ್. ಅದಕ್ಕೋಸ್ಕರವಾಗಿ ಈ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾನೆ. ಇದು ಒಂದು ಉದ್ದೇಶ. ಎರಡನೇ ಉದ್ದೇಶ, ಅತಿ ಮುಖ್ಯವಾದ ಎರಡನೇ ಒಂದು ಉದ್ದೇಶ ಏನು ಅಂದರೆ, ನಿಮ್ಮ ಸಾಮ್ರಾಜ್ಯದ ವಿಸ್ತರಣೆ ಮಾಡೋದು, ಎಕ್ಸ್ಪ್ಯಾನ್ಷನ್ ಆಫ್ ಎಂಪೈರ್ ಅಂತ ಹೇಳ್ತೀವಿ. ಅವನಿಗೆ ತನ್ನ ಸಾಮ್ರಾಜ್ಯವನ್ನು ಮತ್ತಷ್ಟು ಬೆಳೆಸಬೇಕು ಅನ್ನುವಂಥದ್ದು ಬಹಳಷ್ಟು ಅವನ ಮನಸ್ಸಲ್ಲಿತ್ತು. ಎಕ್ಸ್ಟೆನ್ಷನ್ ಆಫ್ ದಿ ಎಂಪೈರ್ ಅಂತ ಹೇಳ್ತೀವಿ. ಈಗಿರುವಂಥ ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ಅವನಿಗೆ ತೃಪ್ತಿ ಇರಲಿಲ್ಲ, ಇನ್ನೂ ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕು ಅಂತ ಅವನ ಕನಸಿತ್ತು. ಹಿ ವಾಸ್ ಆ್ಯಂಬಿಷಿಯಸ್ ಅಂತ ಹೇಳ್ತೀವಿ ಅದಕ್ಕೆ ಇಂಗ್ಲೀಷಲ್ಲಿ. ನೀವು ಯಾವಾಗಲೂ ಸಣ್ಣ ಗುರಿಯನ್ನು ಇಟ್ಕೊಂಡ್ರೆ ನೀವು ಚಿಕ್ಕವರಾಗ್ತೀರಿ, ಹೌದಲ್ವಾ. ದೊಡ್ಡ ಗುರಿ ಇಟ್ಕೊಂಡ್ರೆ ದೊಡ್ಡವರಾಗ್ತೀರಿ. ನಾವು BCA ಆಗಬೇಕು ಅಂದ್ಕೊಂಡ್ರೆ ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಉಳಿತೀರಿ. PSI ಆಗಬೇಕು ಅಂದರೆ ಸಬ್ ಇನ್ಸ್ಪೆಕ್ಟರ್ ಆಗ್ತೀರಿ. ಇಲ್ಲ ಸರ್ ಆಗೋದಾಗ್ತೀವಿ, DYSP ಆಗಿಬಿಡ್ತೀವಿ ಅಂದರೆ KS ಬರೀರಿ, ಡೈರೆಕ್ಟು DYSP ಆಗ್ತೀರಿ. ಇನ್ನೂ ದೊಡ್ಡ ಗುರಿ ಇದ್ದವರು, ಇಲ್ಲ ಸರ್ ನಾವು IPS ಆಗ್ತೀವಿ ಅಂದರೆ ಒಳ್ಳೆಯದು, IAS ಎಕ್ಸಾಮ್ ಬರೀರಿ, ಪಾಸ್ ಆಗಿರಿ, ಡೈರೆಕ್ಟಾಗಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ IPS ಅಧಿಕಾರಿಯಾಗಿ ಬರ್ತೀರಿ. ಯಾವಾಗಲೂ ನಿಮ್ಮ ಗುರಿ ಏನಿದೆ ಇದು ದೊಡ್ಡದಿರಬೇಕು. ಸಣ್ಣ ಗುರಿಯನ್ನು ಇಟ್ಕೋಬೇಡಿ, ಗುರಿ ಬಹಳ ಎತ್ತರಕ್ಕೆ ಇರಬೇಕು. ಗುರಿ ಯಾವಾಗಲೂ ಎತ್ತರಕ್ಕೆ ಇಟ್ಕೋಬೇಕು. ಇದು ನಮಗೆ ಇತಿಹಾಸ ಕಲಿಸಿಕೊಡೋ ಪಾಠ. ನೀವು ಗುರಿಯನ್ನು ಚಿಕ್ಕದು ಇಟ್ಕೊಂಡ್ರೆ ಆ ಗುರಿ ಜೊತೆಗೆ ನೀವು ಕೂಡ ಏನಾಗ್ತೀರಿ, ಚಿಕ್ಕವರಾಗ್ತೀರಿ. ಆ ಗುರಿ ಸಣ್ಣದಿರುತ್ತೆ, ಅದ್ರ ಜೊತೆಗೆ ನೀವು ಕೂಡ ಚಿಕ್ಕವರಾಗ್ತೀರಿ. ಸೊ ಇವನಿಗೆ ತನ್ನ ಸಾಮ್ರಾಜ್ಯವನ್ನು, ಬ್ರಿಟಿಷ್ ಸಾಮ್ರಾಜ್ಯವನ್ನು ಇನ್ನಷ್ಟು ವಿಸ್ತರಿಸಬೇಕು ಅನ್ನುವ ಮಹತ್ವಾಕಾಂಕ್ಷೆ ಇತ್ತು, ಆ್ಯಂಬಿಷನ್ ಇತ್ತು. ಅದಕ್ಕಾಗಿ ಅವನೇನು ಮಾಡಿದ, ಈ ಸಹಾಯಕ ಸೈನಿಕ ಪದ್ಧತಿಯನ್ನು ನಮ್ಮ ದೇಶದಲ್ಲಿ ಜಾರಿಗೆ ತಂದ. ಈ ಪದ್ಧತಿಯ ಒಂದು ಕರಾರುಗಳೇನು, ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ಸರಿ ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಆ ಕರಾರುಗಳನ್ನು ನಾನಿಲ್ಲಿ ಬೋರ್ಡ್ ಮೇಲೆ ಬರಿತೀನಿ, ನೋಟ್ ಮಾಡ್ಕೊಳ್ಳಿ. ಯಾರು ಸಹಾಯಕ, ಇದನ್ನು ನಾವು ಇಂಗ್ಲೀಷಲ್ಲಿ ಶಾರ್ಟಲ್ಲಿ SAS ಅಂತ ಕರಿತೀವಿ. ನಾನು ಪ್ರತಿ ಸರಿ ಅದನ್ನು ವಿವರವಾಗಿ ಹೇಳಲ್ಲ, ಶಾರ್ಟಲ್ಲಿ ಬರೆದಿರ್ತೀನಿ. SAS ಅಂದರೆ ಸಬ್ಸಿಡಿಯರಿ ಅಲೈನ್ಸ್ ಸಿಸ್ಟಮ್ ಅಂತ ಅರ್ಥ. ಈ ಸಹಾಯಕ ಸೈನ್ಯ ಪದ್ಧತಿಯ ಕರಾರುಗಳೇನು, ಕಂಡೀಷನ್ಸ್ ಏನು, ಯಾವ ಅರಸರು ಇದಕ್ಕೆ ಜಾಯ್ನ್ ಆಗ್ತಾರೋ ಅವ್ರು ಏನು ಮಾಡಬೇಕು ಅಂತಂದರೆ, ಮೊದಲನೇ ಕರಾರು ಇಟ್ ಈಸ್ ಇರ್ರಿವೋಕೆಬಲ್ ಅಂತ ಹೇಳ್ತಾನೆ. ಈ ಒಂದು ಒಪ್ಪಂದ ಏನಿದೆ ಯಾವುದೇ ಕಾರಣಕ್ಕೆ ನೀವು ರದ್ದು ಮಾಡುವಂತಿಲ್ಲ. ಇರ್ರಿವೋಕೆಬಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಅಂದರೆ ಒಂದು ಸಾರಿ ನೀವು ಒಪ್ಪಂದಕ್ಕೆ ಸಹಿ ಹಾಕಿದರೆ ಅದನ್ನು ರದ್ದು ಮಾಡೋದಾಗಲಿ, ಅದರಿಂದ ವಾಪಸ್ ಹಿಂದಕ್ಕೆ ಹೋಗೋದಾಗಲಿ, ಅದರಲ್ಲಿ ಏನಾದರೂ ಮಾರ್ಪಾಡುಗಳನ್ನ ಮಾಡುವುದಕ್ಕಾಗಲಿ ಅಲ್ಲಿ ಅವಕಾಶ ಇಲ್ಲ. ಬಹುಶಃ ನೀವು ಸ್ವಲ್ಪ ಗಮನ ಕೊಟ್ಟು ಪಾಠ ಕೇಳ್ತಿದ್ರೆ ಈ ಫಸ್ಟ್ ಪಾಯಿಂಟಿಂದನೇ ನೀವು ಎಚ್ಚೆತ್ಕೊಳ್ಬೇಕು. ಈ ಪದ್ಧತಿಗೆ ಸಹಿ ಹಾಕೋದು ಅಪಾಯಕಾರಿ. ಯಾಕೆ, ನೀವು ಯಾವುದಾದ್ರೂ ಅಂಗಡಿಗೆ ಹೋದರೆ ನೋಡಿ, ಅಲ್ಲಿ ಬೋರ್ಡ್ ಹಾಕಿರ್ತಾನೆ, ಒಂದು ಸಾರಿ ತೊಗೊಂಡ್ಮೇಲೆ ವಸ್ತುಗಳನ್ನ ವಾಪಸ್ ಕೊಡಲ್ಲ. ಈ ಮಾಲ್ಗಳಲ್ಲಿ, ಅಂಗಡಿಯಲ್ಲಿ ನೋಡಿರೋ ಇಲ್ಲೋ, ಗೂಡ್ಸ್ ಒನ್ ಸೋಲ್ಡ್ ಕೆನಾಟ್ ಬಿ ಎಕ್ಸ್ಚೇಂಜ್ ಅಂತ ಬೋರ್ಡ್ ಹಾಕಿರ್ತಾನೆ. ಅಂದರೆ ನೀವು ಅಲ್ಲಿ ತೊಗೊಳ್ಬೇಕಾದಾಗ ಎಚ್ಚರಿಕೆಯಿಂದ ತೊಗೋಬೇಕು. ತೊಗೊಂಡ್ಮೇಲೆ ಯಾವುದೇ ಕಾರಣಕ್ಕೆ
ವಾಪಸ್ಸಿಲ್ಲ. ಅಂದರೆ ಅಲ್ಲಿ ಏನೋ ಒಂದು ಸ್ವಲ್ಪ ಗೋಲ್ಮಾಲ್ ಇರುತ್ತೆ, ಸ್ವಲ್ಪ ಅಲ್ಲಿ ಇದನ್ನು ಇರುತ್ತೆ, ಮೋಸ ಇರುತ್ತೆ ಅಂತ. ಸೊ ಇಲ್ಲಿ ಇಟ್ ಈಸ್ ಇರ್ರಿವೋಕಬಲ್ ಅಂತ ಯಾಕೆ ಹೇಳ್ತಾನೆ ಅವನು ಅಂದರೆ, ನೀವು ಸೇರಬೇಕಾದಾಗಲೇ ಎಚ್ಚರಿಕೆಯಿಂದ ಸೇರಿಕೊಳ್ಳಿ. ನಮ್ಮ ಅರಸರಿಗಳಿಗೆ ಅವನು ಹೇಳ್ತಾನೆ, ನೀವು ಸೇರಿದ ಮೇಲೆ ಯಾವುದೇ ಕಾರಣಕ್ಕೆ ಅದನ್ನು ರದ್ದುಪಡಿಸುವಂತಿಲ್ಲ, ಕ್ಯಾನ್ಸಲ್ ಮಾಡುವಂತಿಲ್ಲ, ಅಥವಾ ಹಿಂತೆಗೆದುಕೊಳ್ಳುವಂತಿಲ್ಲ, ವಾಪಸ್ ಹೋಗೋಂಗಿಲ್ಲ, ಹಿಂತೆಗೆದುಕೊಳ್ಳುವಂತಿಲ್ಲ, ಎರಡೂ ಇಲ್ಲ. ಕ್ಯಾನ್ಸಲು ಮಾಡುವಂತಿಲ್ಲ, ವಾಪಸ್ಸು ತೆಗೆದುಕೊಳ್ಳುವಂತಿಲ್ಲ. ಒಮ್ಮೆ ಸೈನ್ ಮಾಡಿದ ಮೇಲೆ ಮುಗಿದೋಯ್ತು. ಇಟ್ಸ್ ಒನ್ಸ್ ಆ್ಯಂಡ್ ಫೈನಲ್, ಓವರ್, ಕ್ಲೋಸ್ ಅಂತ ಅರ್ಥ. ಇದು ಮೊದಲನೇ ಕಂಡೀಷನ್ನು. ಎರಡನೇ ಕಂಡೀಷನ್ನು, ಈ ಒಪ್ಪಂದದ ಅಡಿಯಲ್ಲಿ ಎರಡನೇ ಕರಾರು ಏನಿತ್ತು ಅಂತ ಹೇಳಿದ್ರೆ, ಇದಕ್ಕೆ ಸೈನ್ ಹಾಕಿದ ಮೇಲೆ ಬ್ರಿಟಿಷ್ ಸೈನಿಕರ ವೆಚ್ಚಗಳನ್ನು ನಮ್ಮ ಅರಸರೇ ಭರಿಸಬೇಕು. ಸೈನಿಕರ ವೇತನ ಪ್ಲಸ್ ಇತರ ಭತ್ಯೆಗಳು, ಅಂದರೆ ಅಲವನ್ಸಸ್ ಅಂತ ಹೇಳ್ತೀವಿ, ಭತ್ಯೆಗಳನ್ನು ನಮ್ಮ ಅರಸರೇ ಕೊಡಬೇಕದನ್ನು. ಅವರೇನು ಕೊಡಲ್ಲ, ಅರಸನ್ನು ನಮ್ಮ ಅರಸರೇ ಭರಿಸಬೇಕು. ಯಾರು ಅದಕ್ಕೆ ಸೈನ್ ಮಾಡ್ತಾರೋ ಅವರೇ ಅದನ್ನು ವೆಚ್ಚವನ್ನು ತೂಗಿಸ್ಬೇಕು. ನೋಡಿ, ಇದು ಎಷ್ಟು ಡೇಂಜರಸ್ ಆದಂಥ ಪಾಯಿಂಟ್ ಅಂದರೆ, ಸ್ಯಾಲರಿ ಆ್ಯಂಡ್ ಅಲವನ್ಸಸ್ ಅಂತ ಹೇಳ್ತೀವಿ. ಬ್ರಿಟಿಷ್ ಸೈನಿಕರೇನು ನಮ್ಮ ಪ್ರಾಂತ್ಯಕ್ಕೆ ಬರ್ತಾಯಿದ್ರು, ಅವರ ಸ್ಯಾಲರಿ ಪ್ಲಸ್ ಅಲವನ್ಸಸ್, ಅವರ ವೇತನ ಮತ್ತು ಇತರೆ ಭತ್ಯೆಗಳನ್ನು ನಮ್ಮ ಭಾರತೀಯ ಅರಸರೇ ಪೇ ಮಾಡಬೇಕು, ಅಂದರೆ ನಾವೇ ಪೇ ಮಾಡಬೇಕು. ಇದರ ಹಿಂದಿನ ಉದ್ದೇಶ ಏನು ಅಂದರೆ, ಆ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಿದ್ದ ಅಂದರೆ, ನಿಧಾನವಾಗಿ ಸೈನಿಕರ ಸಂಖ್ಯೆಯನ್ನು ಏರಿಸ್ತಾ ಹೋಗ್ತಾಯಿದ್ದ. ಈಗ ಒಂದು ಸಾರಿ ನೀವು ಒಪ್ಪಂದಕ್ಕೆ ಸಹಿ ಹಾಕಿದಾಗ ನಿಮಗೊಂದು 2,000 ಸೈನಿಕರನ್ನು ಕಳಿಸಿದರೆ, ಇನ್ನೊಂದು ವರ್ಷ ಬಿಟ್ಟು ಮತ್ತೊಂದು 5,000 ಸೈನಿಕರನ್ನು ಕಳಿಸಿದ್ದ. ಆಮೇಲೆ ಒಂದು ವರ್ಷ ಆದಮೇಲೆ ಮತ್ತೊಂದು 4,000 ಸೈನಿಕರು, ಹೀಗೆ ಕಳಿಸ್ತಾ ಇದ್ದ. ಆ ಸೈನಿಕರ ಸಂಖ್ಯೆ ಹೆಚ್ಚಾದಂತೆಲ್ಲ ನಿಮಗೇನಾಗುತ್ತೆ, ಮೇಂಟೆನೆನ್ಸ್ ಕಾಸ್ಟ್, ಅವ್ರಿಗೆ ವೇತನ ಕೊಡೋದು, ಸ್ಯಾಲ್ರಿ ಭತ್ಯೆ ಕೊಡುವಂಥ ವೆಚ್ಚ ನಿಮಗೆ ಏರ್ತಾ ಹೋಗುತ್ತೆ. ಅದನ್ನು ಮಿಲಿಟರಿ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಆ ಸೈನಿಕ ವೆಚ್ಚ ಏನಾಗುತ್ತೆ, ದಿನೇ ದಿನೇ ಜಾಸ್ತಿ ಆಗುತ್ತೆ. ಯಾಕಂದರೆ ಸೈನಿಕರ ಸಂಖ್ಯೆ ಹೆಚ್ಚಾದಂತೆಲ್ಲ ನಿಮ್ಮ ವೆಚ್ಚ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಆ ಮೂಲಕ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ, ವೀಕ್ ಆಗುತ್ತೆ. ಅದು ನೆನ್ಪಿಟ್ಕೊಳ್ಳಿ. ಬರೋ ದುಡ್ಡೆಲ್ಲ ನೀವು ಸೈನಿಕರಿಗೆ ಸಂಬಳ ಕೊಟ್ಬಿಟ್ರೆ ನಿಮಗೆ ಬೇರೆ ಕೆಲಸಕ್ಕೆ ನಿಮಗೆ ಹಣ ಉಳಿಯೋಲ್ಲ. ಅಂದರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ, ಜನಪರ ಕೆಲಸಗಳಿಗೆ ಬರೋ ದುಡ್ಡೆಲ್ಲ ತೊಗೊಂಡೋಗಿ ಈ ಬ್ರಿಟಿಷ್ ಸೈನಿಕರಿಗೆ ಕೊಡಬೇಕು. ಅವನು ಯಾಕೆ ಹೇಗೆ ಮಾಡಿದ್ದ ಅಂದರೆ, ಈ ಮೂಲಕ ನಮ್ಮ ಅರಸರನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಬೇಕು. ಮೇಕ್ ದ ಇಂಡಿಯನ್ ರೂಲರ್ಸ್ ಇಕನಾಮಿಕಲಿ ವೀಕ್. ನನ್ನ ಹತ್ರ ಇರೋ ದುಡ್ಡೆಲ್ಲ ನಾನು ಸೈನಿಕರಿಗೆ ಖರ್ಚು ಮಾಡಿಬಿಟ್ರೆ ನಾನು ಇಕನಾಮಿಕಲಿ ವೀಕ್ ಆಗ್ತೀನಿ, ಆವಾಗ ಬ್ರಿಟಿಷರು ಹೇಳಿದಂತೆ ನಾನು ಕೇಳ್ತೀನಿ ಅನ್ನೋದು ಇವನ ಲೆಕ್ಕಾಚಾರ. ಅನ್ನೋ ಭಾಳ ಬುದ್ಧಿವಂತ ಇದ್ದ. ಸೊ ಅದಕ್ಕಾಗಿ ಈ ಕ್ಲಾಸನ್ನು ಅವನು ಜಾರಿಗೆ ತರ್ತಾನೆ. ಒಂದು. ಎರಡನೇದು, ನಮ್ಮಲ್ಲಿ ಒಂದು ಕುತಂತ್ರ ಬುದ್ಧಿ ಕೂಡ ಅವನಲ್ಲಿ ತೋರಿಸ್ತಾನೆ. ಏನು ಕುತಂತ್ರ ಬುದ್ಧಿ ಅಂತ ಹೇಳಿದರೆ, ಬ್ರಿಟಿಷ್ ಸೈನಿಕರಿಗೆ ನೀವು ಸಂಬಳವನ್ನು ಜಾಸ್ತಿ ಕೊಡ್ತೀವಿ ಅಂತ ಹೇಳಿದಾಗ ಇದಕ್ಕೆ ತಕರಾರು ಯಾರು ಮಾಡಿದರು, ನಮ್ಮ ಸೈನಿಕರಿದ್ರಲ್ಲ, ಭಾರತೀಯ ಸೈನಿಕರು, ಅಂದರೆ ಇಂಡಿಯನ್ ಸೋಲ್ಜರ್ಸ್. ನನ್ನ ಈ ಉದಾಹರಣೆಗೆ ಹೈದರಾಬಾದದ ನಿಜಾಮ ಅಂತ ತಗೊಳ್ಳಿ. ಅಲ್ಲಿ 2 ಥರ ಸೈನಿಕರಿದ್ದರು. ಅವನ ಸೈನಿಕರಿದ್ದರು, ಬ್ರಿಟಿಷ್ ಸೈನಿಕರಿದ್ದರು. ಈ ಬ್ರಿಟಿಷ್ ಸೈನಿಕರಿಗೆ ಜಾಸ್ತಿ ಸ್ಯಾಲ್ರಿ ಕೊಟ್ಟಾಗ ಅವನ ಸೈನಿಕರೇನಾದರೂ ಅವ್ರಿಗೆ ಕೋಪ ಬಂತು. ಯಾಕಂದರೆ ವಿ ಆರ್ ಸೋಲ್ಜರ್ಸ್, ನಾವು ಸೈನಿಕರು, ಅವರು ಸೈನಿಕರು. ಅವರಿಗೆ ನೀವು ಜಾಸ್ತಿ ಸಂಬಳ ಕೊಡ್ತೀರಿ, ನಮಗೆ ಕಡಿಮೆ ಸಂಬಳ ಕೊಡ್ತೀರಿ, ನಾವು ಕೂಡ ಯುದ್ಧ ಮಾಡ್ತೀವಿ, ನಾವು ಕೂಡ ಪ್ರಾಣ ಕಳ್ಕೊಳ್ತೀವಿ. ಸೊ ವೈ ಯು ಆರ್ ಪೇಯಿಂಗ್. ಸೊ ಅದರಿಂದ ಏನಾಯಿತು, ನಮ್ಮ ದೇಶೀಯ ಸೈನಿಕರು ಏನಿದ್ರು ಅವರಿಗೆ ಇಂಟರ್ನಲ್ ಸೋಲ್ಜರ್ಸ್ ಅಂತ ಹೇಳ್ತೀವಿ. ನಮ್ಮ ದೇಶೀಯ ಸೈನಿಕರೇನಿದ್ರು ಅವರು ಅಸಮಾಧಾನಗೊಂಡರು, ಅವರಿಗೆ ಭಾಳ ಕೋಪ ಬಂತು. ನಮಗೆ ಯಾಕೆ ನೀವು ಸಂಬಳವನ್ನು ಕಡಿಮೆ ಕೊಡ್ತೀರಿ, ಅವ್ರಿಗೆ ಯಾಕೆ ಜಾಸ್ತಿ ಕೊಡ್ತೀರಿ ಅಂತ ಹೇಳಿ ಅವರೆಲ್ಲ ನಿಧಾನವಾಗಿ ಏನಾದರೂ ಆ ಅರಸನನ್ನು ಬಿಟ್ಟುಬಿಟ್ಟು ಬೇರೆ ಬೇರೆ ಕಡೆ ಹೋಗ್ಬಿಟ್ರು. ಸೇನೆಯನ್ನು ಬಿಟ್ಟು ಬೇರೆ ಪ್ರಾಂತ್ಯಗಳಿಗೆ ಹೋಗ್ಬಿಟ್ರು. ಅದರಿಂದ ಅರಸನ ಪೊಸಿಷನ್ ಏನಾಯಿತು, ವೀಕ್ ಆಯಿತು. ನಿಮ್ಮನ್ನು ಕಾಯಬೇಕಾದಂಥ ನಿಮ್ಮ ಸೈನಿಕರು ನಿಮ್ಮ ಕೈ ಬಿಟ್ಟು ಬೇರೆ ಕಡೆ ಹೋದರು. ಯಾಕಂದರೆ ಅವರಿಗೆ ಸಂಬಳ ಕಡಿಮೆ, ಬ್ರಿಟಿಷ್ ಸೈನಿಕರಿಗೆ ಸಂಬಳ ಜಾಸ್ತಿ. ಸೊ ಈ ಒಂದು ಪಿತೂರಿ ಕುತಂತ್ರವನ್ನು ಇಟ್ಟುಕೊಂಡೇ ಅವನು ಈ ಪದ್ಧತಿಯನ್ನು ಆರಂಭಿಸ್ತಾನೆ. ಬಟ್ ನಮ್ಮ ಅರಸರುಗಳು ಇದನ್ನು ಅವ್ರು ಗಮನಿಸಲೇ ಇಲ್ಲ, ಯಾಕೆ ಹಿಂಗೆ ಮಾಡ್ತಿದ್ದಾನೆ ಅನ್ನೋದು ಯೋಚನೆ ಮಾಡಲಿಲ್ಲ. ಸೊ ದಿಸ್ ಎ ವೆರಿ ಡೇಂಜರಸ್ ಪಾಯಿಂಟ್ ಅಂತ ಹೇಳ್ತೀವಿ. ಈ ಪಾಯಿಂಟಿಂದ ಅವನು ನಮ್ಮ ಅರಸರನ್ನು ವೀಕಾಗಿ ಮಾಡಿದ ಅನ್ನೋದು. ಇನ್ನು ಮೂರನೇ ಕರಾರು ಏನು ಅಂತ ಹೇಳಿದರೆ, ನೀವು ನಿಮ್ಮ ಆಸ್ಥಾನದಲ್ಲಿ ಒಬ್ಬ ಅಧಿಕಾರಿಯನ್ನು ಇಟ್ಕೋಬೇಕು. ಅದನ್ನು ಇಂಗ್ಲೀಷಲ್ಲಿ ರೆಸಿಡೆಂಟ್
ಕಮಿಷನರ್ ಅಂತ ಹೇಳ್ತೀವಿ. ನೀವು ಅದೇ ಶಬ್ದ ನೋಟ್ ಮಾಡಿ. ರೆಸಿಡೆಂಟ್ ಕಮಿಷನರ್ ವಾಸ್ ಅಪಾಯಿಂಟೆಡ್. ಇವರ ನೇಮಕ. ನಿಮ್ಮ ಆಸ್ಥಾನದಲ್ಲಿ ಒಬ್ಬ ಅಧಿಕಾರಿಯನ್ನು ಅವರು ನೇಮಕ ಮಾಡಿದರು. ಅವನನ್ನು ಏನಂತ ಕರಿತಿದ್ರು ಅಂದರೆ ಇಂಗ್ಲೀಷ್ನಲ್ಲಿ ರೆಸಿಡೆಂಟ್ ಕಮಿಷನರ್. ರೆಸಿಡೆಂಟ್ ಅಂದರೆ ಸ್ಥಾನಿಕ, ಅಲ್ಲೇ ಆಸ್ಥಾನದಲ್ಲಿ ಇರುವಂಥವನು. ಅವನು ಹೊರಗಡೆ ಎಲ್ಲೂ ಇರ್ತಿದ್ದಿಲ್ಲ, ಅಲ್ಲೇ ಇರ್ತಿದ್ದ. ಸ್ಥಾನಿಕ ಆಯುಕ್ತರು ಅಂತ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀವಿ. ಸ್ಥಾನಿಕ ಆಯುಕ್ತರನ್ನು ಅವನು ನೇಮಕ ಮಾಡಿದ. ಅಂದರೆ ಯಾರ್ಯಾರು ಈ ಒಪ್ಪಂದಕ್ಕೆ ಸೈನ್ ಮಾಡಿದರೋ ಆ ಅರಸರ ದರ್ಬಾರ್ನಲ್ಲಿ ಆಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಅಪಾಯಿಂಟ್ ಮಾಡಿದ್ರು. ಅವನನ್ನು ರೆಸಿಡೆಂಟ್ ಕಮಿಷನರ್ ಅಂತ ಹೇಳಿದರು. ಇವನ ಕೆಲಸ ಏನು ಅಂದರೆ ಅಲ್ಲಿದ್ದುಕೊಂಡು, ಆಸ್ಥಾನದಲ್ಲೇ ಇದ್ದುಕೊಂಡು ನಮ್ಮ ಅರಸರಿಗೆ ಆಡಳಿತದ ಬಗ್ಗೆ ಮಾರ್ಗದರ್ಶನವನ್ನು ಗೈಡ್ ಮಾಡುವುದು ಅವನ ಕೆಲಸ. ಅಂದರೆ ಹಿ ವಾಸ್ ಮೋರ್ ಲೈಕ್ ಗೈಡ್ ಆ್ಯಂಡ್ ಅಡ್ವೈಸರ್ ಅಂತ ಹೇಳ್ತೀವಿ. ಗೈಡ್ ಅಂದರೆ ಮಾರ್ಗದರ್ಶಿ, ಅಡ್ವೈಸರ್ ಅಂದರೆ ಸಲಹೆ ಸೂಚನೆಯನ್ನು ಕೊಡುವವನು. ಅಡ್ವೈಸರ್ ಯಾರಿಗೆ? ನಮ್ಮ ನೇಟಿವ್ ರೂಲರ್ಸ್, ನಮ್ಮ ಅರಸರು ಏನಿದ್ರು ನಮ್ಮ ಅರಸರಿಗೆ ಅವನು ಗೈಡೆನ್ಸನ್ನು ಕೊಡುವ ಕೆಲಸವನ್ನು ಅವನು ಮಾಡ್ತಿದ್ದ. ಗೈಡ್ ಆ್ಯಂಡ್ ಅಡ್ವೈಸರ್ ಟು ದ ನೇಟಿವ್ ರೂಲರ್ಸ್ ಅಂತ ಹೇಳ್ತೀವಿ. ಇದು ಮೇಲ್ನೋಟಕ್ಕೆ ಅವನು ನಮಗೆ ಹೇಳಿದ್ದೇನು, ನಾವು ನಿಮ್ಮ ಅರಸರಿಗೆ ಅನುಕೂಲ ಆಗಲಿ ಅಂತ ನೇಮಕ ಮಾಡಿದ್ವಿ ಅಂತ. ಆದರೆ ವಾಸ್ತವಿಕವಾಗಿ ನೋಡಿದರೆ, ಅಂದರೆ ರಿಯಾಲಿಟಿ, ವಾಸ್ತವದಲ್ಲಿ ನೋಡಿದರೆ ಇವನನ್ನು ಯಾಕೆ ನೇಮಕ ಮಾಡಿದರು ಅಂತ ಹೇಳಿದರೆ, ದಿಸ್ ಫೆಲೋ ವಾಸ್ ಆ್ಯಕ್ಟಿಂಗ್ ಲೈಕ್ ಇಂಟೆಲಿಜೆನ್ಸ್ ಆಫೀಸರ್. ಗೂಢಚರ್ಯೆ ಕೆಲಸವನ್ನು ಅವನು ಮಾಡ್ತಾ ಇದ್ದ ವಾಸ್ತವದಲ್ಲಿ. ಯಾರೋ ಈ ಅಧಿಕಾರಿ. ಗೂಢಚರ್ಯೆ ಅಂತಂದರೆ ನಿಮ್ಗೆ ಗೊತ್ತಲ್ಲ, ಸ್ಪೈ ಅಂತ ಹೇಳ್ತೀವಿ ಅದಕ್ಕೆ ಇಂಗ್ಲೀಷಲ್ಲಿ. ಬೇಹುಗಾರಿಕೆ, ಸ್ಪೈಯಿಂಗ್, ಅದಕ್ಕೆ ಇಂಗ್ಲೀಷಲ್ಲಿ ಸ್ಪೈಯಿಂಗ್ ಅಂತೀವಿ. ನಿಮ್ಮ ಆಸ್ಥಾನದಲ್ಲಿ ಏನು ನಡೀತಾ ಇದೆ, ನಿಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ಜನಗಳು ನಿಮ್ಮ ಪರವಾಗಿದ್ದಾರೋ ಇಲ್ಲೋ, ರಾಜಕುಟುಂಬದಲ್ಲಿ ಒಗ್ಗಟ್ಟಿದೆಯೋ ಇಲ್ವೋ, ಖಜಾನೆಯಲ್ಲಿ ಎಷ್ಟು ದುಡ್ಡಿದೆ, ಇವನ ಹತ್ರ ಎಷ್ಟು ಸಂಪತ್ತಿದೆ, ಇವನ ಹತ್ರ ಎಷ್ಟು ಸೈನಿಕರಿದ್ದಾರೆ, ಇವನ ಪರಿಸ್ಥಿತಿ ಏನಿದೆ ಅನ್ನೋ ಎಲ್ಲ ರಹಸ್ಯ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಇವನೇನು ಮಾಡ್ತಿದ್ದ, ಗವರ್ನರ್ ಜನರಲ್ಗೆ ವರದಿಯನ್ನು ಕಳಿಸ್ತಾ ಇದ್ದ. ಈ ಅರಸನ ಸ್ಥಿತಿ ಹೀಗಿದೆ, ದಿಸ್ ಈಸ್ ದ ಪೊಸಿಷನ್ ಆಫ್ ದಿ ರೂಲರ್ ಅಂತ ಹೇಳಿ ಆ ಒಂದು ಗೂಢಚರ್ಯೆಯನ್ನು ಮಾಡಿ, ಗುಪ್ತಚಾರ ಕೆಲಸವನ್ನು ಮಾಡಿ ಆ ಮಾಹಿತಿಯನ್ನೆಲ್ಲ ಬ್ರಿಟಿಷ್ ಗವರ್ನರ್ ಜನರಲ್ಗೆ ಅವನು ಕಳಿಸ್ತಾ ಇದ್ದ. ಆದರೆ ನಮ್ಮ ಅರಸರು ಕೇಳಿದರೆ ಅವನೇನು ಹೇಳ್ತಿದ್ದ, ಇಲ್ಲ ನಿಮ್ಮ ಅನುಕೂಲಕ್ಕಾಗಿ ನಿಮಗೆ ಅಡ್ವೈಸ್ ಮಾಡಲಿಕ್ಕೆ ನಾವು ಅವನ್ನ ಇಟ್ಟಿದ್ದೀವಿ ಅಂತ. ಅದು ಮೇಲ್ನೋಟಕ್ಕೆ, ತೋರಿಕೆಗಷ್ಟೇ, ಹೇಳೋದಕ್ಕೆ. ಆದರೆ ಒಳಗಿನ ಉದ್ದೇಶ ಏನು ಅಂದರೆ ಈ ಗೂಢಚರ್ಯೆ ಮಾಡಿ ನಮ್ಮ ಅರಸರ ಎಲ್ಲ ಸೀಕ್ರೆಟ್ಸನ್ನು, ರಹಸ್ಯವನ್ನು ಪಡೆದುಕೊಂಡು ತನ್ನ ಗವರ್ನರ್ ಜನರಲ್ಗೆ ಕಳಿಸೋ ಕೆಲಸವನ್ನು ಇವನು ಮಾಡ್ತಿದ್ದ ಆರಂಭದಲ್ಲಿ. ಮುಂದೆ ಹೋಗ್ತಾ ಹೋಗ್ತಾ ಏನಾಯಿತು ಅಂದರೆ, ಈ ಸ್ಥಾನಿಕ ಆಯುಕ್ತರು ಅನ್ನೋ ಏನಿದ್ದ ಅವನು ಹಿ ಸ್ಟಾರ್ಟೆಡ್ ಇಂಟರ್ಫಿಯರಿಂಗ್ ಇನ್ ಅಡ್ಮಿನಿಸ್ಟ್ರೇಷನ್. ಆಡಳಿತದಲ್ಲಿ ಅವರು ಹಸ್ತಕ್ಷೇಪ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇಂಟರ್ಫಿಯರೆನ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ಸೊ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಅವರು ಸ್ಟಾರ್ಟ್ ಮಾಡಿದರು. ಅಂದರೆ ಇಂಟರ್ಫಿಯರಿಂಗ್ ಅಂತ ಹೇಳ್ತೀವಿ. ನಾನು ನವಾಬ ಅಂದರೆ ನನ್ನ ಆಡಳಿತದಲ್ಲಿ ಈ ಬ್ರಿಟಿಷ್ ಅಧಿಕಾರಿ ಏನು ಮಾಡ್ತಿದ್ದ, ಹಸ್ತಕ್ಷೇಪ ಮಾಡ್ತಿದ್ದ. ನೀವು ಹೀಗೆ ಮಾಡಿಬಿಡ್ರಿ, ನಾವು ಹೇಳಿದಂಗೆ ಮಾಡಿರಿ ಅಂತ ಅವನು ಹಸ್ತಕ್ಷೇಪ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದ. ಇದು ನಮ್ಮ ಅರಸರುಗಳಿಗೇನಾಯಿತು, ದೊಡ್ಡ ಸಮಸ್ಯೆ ಆಯಿತು. ನಾನು ಸ್ವತಂತ್ರವಾಗಿ ಆಡಳಿತ ಮಾಡಲಿಕ್ಕೆ ಅವರು ಬಿಡ್ತಿರಲಿಲ್ಲ. ದೇ ವರ್ ಪೋಕಿಂಗ್ ದೇರ್ ನೋಸ್, ಇಂಟರ್ಫಿಯರಿಂಗ್ ಇನ್ ದಿ ಅಡ್ಮಿನಿಸ್ಟ್ರೇಷನ್. ಹಾಗಾಗಿ ಈ ಸ್ಥಾನಿಕ ಆಯುಕ್ತರನ್ನು ನಾವು ಏನಂತ ಕರಿತೀವಿ ಅಂದರೆ ಡಿ ಫ್ಯಾಕ್ಟೋ ರೂಲರ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಡಿ ಫ್ಯಾಕ್ಟೋ ಅಂದರೆ ವಾಸ್ತವದಲ್ಲಿ ಇವರು ಆಡಳಿತವನ್ನು ಇವನೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಿ ಬಿಕೇಮ್ ಡಿ ಫ್ಯಾಕ್ಟೋ ರೂಲರ್. ಡಿ ಫ್ಯಾಕ್ಟೋ ಅಂದರೆ ನಿಜಾಂಶದಲ್ಲಿ, ವಾಸ್ತವಿಕದಲ್ಲಿ ಅವನೇ ಆಡಳಿತ ಮಾಡ್ತಿದ್ದ. ನೇಮ್ ಸೇಕ್ ಅಂದರೆ ಹೆಸರಿಗೆ ಮಾತ್ರ ಯಾರಿದ್ರು, ನಮ್ಮ ನವಾಬ ಅರಸ ಯಾರಿದ್ರು ಅವನು ಅಲ್ಲಿ ಕೂತಿರ್ತಿದ್ದ. ನೋಡೋರ ಕಣ್ಣಿಗೆ ಅವನು ನವಾಬ, ಆದರೆ ಆಡಳಿತ ಮಾಡೋರು ಯಾರು ಅಂತ ಕೇಳಿದರೆ ನಾವು ಆ ಬ್ರಿಟಿಷ್ ಅಧಿಕಾರಿ ಹೆಸರನ್ನು ಹೇಳ್ತಿದ್ವಿ. ಸೊ ಇದು ವರ್ಷಗಳು ಉರುಳಿದಂತೆ ನಮ್ಮ ಅರಸರಿಗೆ ಬಹಳ ಕೋಪ ಬಂತು. ಇವ್ರು ಯಾಕೆ ನಮ್ಮ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬೇಕು, ವೈ ಶುಡ್ ಹಿ ಇಂಟರ್ಫಿಯರ್ ಅನ್ನುವ ಒಂದು ಬಂತು. ಜೊತೆಗೆ ನಮ್ಮ ಜನರಲ್ಲಿ ಏನಾಯಿತು ಅಂದರೆ ತಮ್ಮ ಅರಸರ ಬಗ್ಗೆ ಇದ್ದಂತಹ ಗೌರವ, ವಿಧೇಯತೆ ಜನರಲ್ಲಿ
ಕಡಿಮೆ ಆಯಿತು. ಯಾಕಂದ್ರೆ ಜನರಿಗೆ ಗೊತ್ತಾಯಿತು ನಮ್ಮನ್ನು ಆಳ್ತಾ ಇರುವುದು ಈ ಅಧಿಕಾರಿಯೇ ಹೊರತು ನಮ್ಮ ನವಾಬ ಅಲ್ಲ, ನಮ್ಮ ಅರಸ ಅಲ್ಲ ಅಂತ ಜನಕ್ಕೂ ಕೂಡ ಗೊತ್ತಾಯಿತು. ನಿಮ್ಮ ವಿದ್ಯಾರ್ಥಿಗಳ ಭಾಷೆಯಲ್ಲಿ ಹೇಳೋದಾದರೆ ನಮ್ಮ ನವಾಬರು ಏನಾಗ್ಬಿಟ್ರು ಅಂದರೆ ದೇ ಬಿಕೇಮ್ ಡಮ್ಮಿ ರೂಲರ್ಸ್. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಡಮ್ಮಿ ರೂಲರ್ಸ್ ಅಂತ ಹೇಳ್ತೀವಿ. ಅಂದರೆ ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ನೋಡೋರ ಕಣ್ಣಿಗೆ ಅವನು ನವಾಬ ಅಷ್ಟೇ. ಸೊ ಇವನ ಕೈಯಲ್ಲಿ ಏನೂ ಅಧಿಕಾರ ಇಲ್ಲ ಅಂತ ಗೊತ್ತಾಗ್ಬಿಡ್ತು. ನವಾಬ್ ಬಿಕೇಮ್ ಅ ಡಮ್ಮಿ ರೂಲರ್. ಡಮ್ಮಿ ಅಂದರೆ ಗೊತ್ತಲ್ಲ ನಿಮಗೆ ಇಂಗ್ಲೀಷಲ್ಲಿ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ. ಈಗ ನಮ್ಮ ರಾಜ್ಯದ ಉದಾಹರಣೆ ಕೊಡೋದಾದರೆ ಬೊಮ್ಮಾಯಿ ಅವರು ಸಿ ಎಮ್ ಆಗಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು, ಆದರೆ ನಿಜವಾಗಿ ಸಿ ಎಮ್ ಯಾರು ಅಂತ ಯಾರು ಕೇಳಿದ್ರು ಹೇಳ್ತಾರೆ. ಒಂದು LKG ಮಗುನ ಕೇಳಿದ್ರು ಕೂಡ ಹೇಳ್ತಾರೆ ನಿಜವಾದ ಸಿ ಎಮ್ ಯಾರು ಅಂದರೆ ಯಡಿಯೂರಪ್ಪನವರು. ಅವ್ರು ಏನೇ ಮಾಡಬೇಕು ಅಂದ್ರೆ ಅವ್ರನ್ನ ಹೋಗಿ ಕೇಳಿಬಿಟ್ಟೆ ಮಾಡೋದು. ಸೊ ಅದೇ ಥರ ಹಿಂದೆ ಮನಮೋಹನ್ ಸಿಂಗ್ ಆಡಳಿತ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಚೇರಲ್ಲಿ ಕೂತಿರ್ತಿದ್ರು, ನಿರ್ಧಾರವನ್ನೆಲ್ಲ ಹೈಕಮಾಂಡ್ ಅವರು ತೊಗೊಳ್ತಾಯಿದ್ರು, ಅವ್ರು ಹೇಳ್ದಂಗೆ ಅವರು ಕೇಳ್ತಿದ್ರು. ಸೊ ಇದು ಎಲ್ಲರಿಗೂ ಗೊತ್ತಿರುವಂಥ ಒಂದು ಸಂಗತಿಗಳು. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಡಮ್ಮಿ ಅಂತ ಹೇಳ್ತೀವಿ. ನಿಜವಾಗಿ ಅಧಿಕಾರ ಚಲಾಯಿಸೋರು ಬೇರೆ, ಹೆಸರಿಗೆ ಮಾತ್ರ ಅಲ್ಲಿ ಕೂತು ನಡೆಸುವವರು ಬೇರೆ. ಸೊ ಇಲ್ಲಿ ಬ್ರಿಟಿಷರ ಕಾಲದಲ್ಲಿ ಈ ಪರಿಸ್ಥಿತಿ ಉಂಟಾಗುತ್ತೆ. ಈ ಪದ್ಧತಿ ಬಂದ ಮೇಲೆ ಈ ಬ್ರಿಟಿಷ್ ಅಧಿಕಾರಿಗಳೇನಾದರೂ ಡಿಫ್ಯಾಕ್ಟು, ವಾಸ್ತವಿಕವಾಗಿ ಅಧಿಕಾರ ಅವ್ರ ಕೈಯಲ್ಲಿರ್ತಿತ್ತು, ನೋಡೋರ ಕಣ್ಣಿಗೆ ನಮ್ಮ ಅರಸರು ನವಾಬರು ಆ ಸಿಂಹಾಸನದ ಮೇಲೆ ಕೂತಿರ್ತಿದ್ರು, ಹೆಸರಿಗೆ ಮಾತ್ರ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅಂದರೆ ಡಮ್ಮಿ ರೂಲರ್ ಅನ್ನೋದಕ್ಕೆ ಡಿ ಜೂರೆ ಅಂತ ಎರಡು ಇಂಗ್ಲೀಷ್ ಪದವನ್ನು ಬಳಸ್ತೀವಿ. ಡಿ ಜೂರೆ ಅಂದರೆ ಹೆಸರಿಗೆ ಮಾತ್ರ, ನಾಮಕ ವಾಸ್ತೆ ಅಂತ ನೀವು ಹೇಳ್ತಿರಲ್ಲ, ನಾಮ ಮಾತ್ರ, ಹೆಸರಿಗೆ ಮಾತ್ರ ಅವನು ನವಾಬ ಅಷ್ಟೆ. ಡಿ ಜೂರೆ ಅಂದರೆ ಹೆಸರಿಗೆ ಮಾತ್ರ, ನಿಜವಾದ ಅಧಿಕಾರ ಅವನಿಗೆ ಇರಲಿಲ್ಲ. ನಿಜವಾದ ಅಧಿಕಾರ ಎಲ್ಲ ಬ್ರಿಟಿಷ್ ಅಧಿಕಾರಿಗಳು ಮಾಡ್ತಿದ್ರು. ಸೊ ಇದು ಆ ಸಹಾಯಕ ಸೈನ್ಯ ಪದ್ಧತಿಯ ಒಂದು ಅತ್ಯಂತ ಗಂಭೀರವಾದ ಅಂಶ. ಇನ್ನು ಕೊನೆಯಲ್ಲಿ ಅದರಲ್ಲಿ ಬರುವಂಥ ಇನ್ನೊಂದು ಸಂಗತಿ ನೀವು ನೋಟ್ ಮಾಡಬೇಕು. ಯಾರು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ರೋ ಅವರು ಯುದ್ಧ ಅಥವಾ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳುವಂತಿಲ್ಲ. ಯುದ್ಧ ಅಥವಾ ಶಾಂತಿ ಒಪ್ಪಂದವನ್ನು ತಾವಾಗಿಯೇ ಮಾಡಿಕೊಳ್ಳುವಂತಿಲ್ಲ, ಇಂಡಿಪೆಂಡೆಂಟಾಗಿ ಮಾಡುವಂತಿಲ್ಲ, ಒಪ್ಪಂದ ಮಾಡಬಾರದು. ನೀವು ಏನೇ ಮಾಡಬೇಕು ಅಂತ ಹೇಳಿದ್ರು ಗವರ್ನರ್ ಜನರಲನ್ನು ಕೇಳಿಯೇ ಮಾಡಬೇಕು. ಯು ಹ್ಯಾವ್ ಟು ಆಸ್ಕ್ ದಿ ಗವರ್ನರ್ ಜನರಲ್. ಅಂದರೆ ಅರ್ಥ ಏನು, ಅದು ನಮ್ಮ ಆಡು ಭಾಷೆಯಲ್ಲಿ ಏನಂತ ಹೇಳ್ತೀವಿ, ನಿಮ್ಮ ವಿದೇಶ ನೀತಿ ಇನ್ನು ಮೇಲೆ ಯಾರ ಕೈಯಲ್ಲಿ ಬರುತ್ತೆ ಅಂತ ಹೇಳಿದರೆ ಗವರ್ನರ್ ಜನರಲ್ ಕೈಯಲ್ಲಿ ಬರುತ್ತೆ. ವಿದೇಶ ನೀತಿಯಲ್ಲಿ ನಿಮಗೆ ಅಧಿಕಾರ ಇಲ್ಲ, ನೀವು ಯಾವುದೇ ಡಿಸಿಷನನ್ನು ತೆಗೆದುಕೊಳ್ಳುವಂತಿಲ್ಲ. ನೀವು ಯಾರ ಜೊತೆಗಾದರೂ ಯುದ್ಧ ಮಾಡಬೇಕು ಅಂತ ಹೇಳಿದರೆ ನೀವು ಗವರ್ನರ್ ಜನರಲನ್ನು ಕೇಳಬೇಕು. ಯಾರ ಜೊತೆಗಾದರೂ ಶಾಂತಿ ಒಪ್ಪಂದ ಮಾಡ್ಕೋಬೇಕು, ಪೀಸ್ ಟ್ರೀಟಿ ಮಾಡಬೇಕು ಅಂದರೂ ಗವರ್ನರ್ ಜನರಲ್ ಕೇಳಬೇಕು. ಸೊ ಯು ಡೋಂಟ್ ಹ್ಯಾವ್ ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿ. ನಮ್ಮ ಅರಸರಿಗೆ ಇಂಡಿಪೆಂಡೆಂಟ್ ಆದಂಥ ಫಾರಿನ್ ಪಾಲಿಸಿ ಇನ್ನು ಮೇಲೆ ಕೈ ತಪ್ಪಿ ಹೋಯಿತು. ಗವರ್ನರ್ ಜನರಲ್ ಏನು ಹೇಳ್ತಾರೋ ಅವ್ರು ಹೇಳ್ದಂಗೆ ಮಾಡಬೇಕು. ಅಂದರೆ ಆ ಸ್ವಾತಂತ್ರ್ಯವನ್ನು ನಮ್ಮ ಅರಸರು ಕಳ್ಕೊಂಡು ಭಾರತೀಯ ಅರಸರು ಈಸ್ಟ್ ಇಂಡಿಯಾ ಕಂಪನಿಯ ಕೈಗೊಂಬೆಗಳು. ನೋಡಿ ಈ ಶಬ್ದ ನೆನ್ಪಿಟ್ಕೊಳ್ಳಿ. ನಮ್ಮ ಅರಸರು ಏನಾಗ್ಬಿಟ್ರು ಅಂದರೆ ಈ ಪದ್ಧತಿಯ ಅಡಿಯಲ್ಲಿ ಬ್ರಿಟಿಷರ ಅಥವಾ ಈಸ್ಟ್ ಇಂಡಿಯಾ ಕಂಪನಿಯ ಕೈಗೊಂಬೆಗಳು ಅಂತ ಹೇಳ್ತೀನಿ. ಬ್ರಿಟಿಷರ ಕೈಗೊಂಬೆ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕಷ್ಟೆ. ನಮ್ಮ ಅರಸರ ಪರಿಸ್ಥಿತಿ ಏನಾಯಿತು ಅಂದರೆ ಬ್ರಿಟಿಷರ ಕೈಗೊಂಬೆ. ನಿಮ್ಗೆ ಗೊತ್ತಲ್ಲ ಕೈಗೊಂಬೆ ಅಂದರೆ ನೀವು ಹೆಂಗೆ ಹೇಳ್ತೀರೋ ಆ ಥರ ಕೇಳುವಂಥದ್ದು. ತಮ್ಮ ಅಧಿಕಾರ ಅಂತಸ್ತು ಎಲ್ಲವನ್ನೂ ಕಳೆದುಕೊಂಡು ಬ್ರಿಟಿಷರು ಹೇಳಿದಂತೆ ಕೇಳುವಂತಹ ಒಂದು ಪರಿಸ್ಥಿತಿ, ಅವರ ಒಂದು ಪರಾಧೀನವಾಗಿ ಸಬಾರ್ಡಿನೇಟ್ ಆಗಿ ಅವ್ರು ಹೇಳಿದಂತೆ ಕೇಳುವಂಥ ಸ್ಥಿತಿ ಬಂತು. ಈಗ ಆ ಒಂದು ಪದ್ಧತಿಯ ಕರಾರುಗಳನ್ನ ತಿಳ್ಕೊಂಡ್ಮೇಲೆ ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಅರಸರು ಯಾಕೆ ಅದಕ್ಕೆ ಸೇರಿಕೊಂಡ್ರು ಅಂದರೆ ನಾನಾಗಲೇ ಆರಂಭದಲ್ಲಿ ಹೇಳಿದೆ, ನಮ್ಮ ಅರಸರಲ್ಲಿ ಇದ್ದಂತಹ ಅಭದ್ರತೆ, ಇನ್ಸೆಕ್ಯೂರಿಟಿ, ಎಲ್ಲಿ ಯುದ್ಧ ಆಗುತ್ತೋ ಎಲ್ಲಿ ನಮ್ಮನ್ನು ಸೋಲಿಸ್ತಾರೋ ಅಂತ. ಅದಕ್ಕೊಂದು ಟಿಪಿಕಲ್ ಎಕ್ಸಾಂಪಲನ್ನು ನಿಮಗೆ ಕೊಡೋದಾದರೆ, ಈ ಸಹಾಯಕ ಸೈನಿಕ ಪದ್ಧತಿಗೆ ಮೊಟ್ಟ ಮೊದಲು ಸೈನ್ ಹಾಕಿದವರು ಯಾರು, ಮೊದಲಿಗೆ ಇದಕ್ಕೆ ಒಪ್ಪಿ ಸಹಿ ಹಾಕಿದಂತಹ ಮಹಾನುಭಾವರು ಯಾರು ಅಂತ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಅದಕ್ಕೆ ಆನ್ಸರ್ ಯಾವುದು ಅಂದರೆ ದ ನಿಜಾಮ್ ಆಫ್ ಹೈದರಾಬಾದ್. ಹೈದರಾಬಾದದ ನಿಜಾಮ, ದ ನಿಜಾಮ್ ಆಫ್ ಹೈದರಾಬಾದ್.
ಫಸ್ಟ್ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಇವನೇ. ಮತ್ತು ಅವನ ಹೆಸರು ಕೂಡ ನೆನ್ಪಿಟ್ಕೊಳ್ಳಿ. ನಿಜಾಮ್ ಆಫ್ ಹೈದರಾಬಾದ್ ಯಾರು ಅಂತ ಕೇಳ್ತಾನೆ, ಅವನ ಹೆಸರು ನೆನ್ಪಿಟ್ಕೊಳ್ರಿ, ಯೂಸುಫ್ ಅಲಿ ಶಾ. ಯೂಸುಫ್ ಅಲಿ ಶಾ. ಯೂಸುಫ್ ಅಲಿ ಶಾ ಅಂತ ಅವನ ಹೆಸರು. ಅವನು 1798ರಲ್ಲಿ, ಅಂದರೆ ಆ ಮೊದಲನೇ ವರ್ಷನೇ, ಅದು ಜಾರಿಗೆ ಬಂದ ಮೊದಲನೇ ವರ್ಷದಲ್ಲಿನೇ ಈ ಒಪ್ಪಂದಕ್ಕೆ ಅವನು ಸಹಿ ಹಾಕ್ತಾನೆ. ಸೊ ಇಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳ್ತಾರೆ, ಯಾಕೆ ಇಷ್ಟೊಂದು ಆತುರ, ಹೈದರಾಬಾದ್ ನಿಜಾಮ ಯಾಕಿಷ್ಟು ಅವಸರವಾಗಿ ಆತುರದಿಂದ ಇದಕ್ಕೆ ಸೈನ್ ಮಾಡಿದ ಅಂದರೆ ಅದಕ್ಕೆ ಕಾರಣ ಇದೆ. ಅವನಿಗೆ 4 ದಿಕ್ಕಿನಲ್ಲಿ ಶತ್ರುಗಳಿದ್ದರು. ಇದು ಸಪೋಸ್ ಹೈದರಾಬಾದ್ ಅಂತ ತಿಳ್ಕೊಳ್ಳಿ, ಇದು ಹೈದರಾಬಾದ್ ಪ್ರಾಂತ್ಯ ಅಂತ ನೀವು ನೋಟ್ ಮಾಡಿಕೊಂಡ್ರೆ, ಅವನಿಗೆ ಉತ್ತರದಲ್ಲಿ ಮೊಘಲರ ಭಯ ಇತ್ತು. ಅವಾಗಿನ್ನೂ ಮೊಘಲರು ದೇಶವನ್ನು ಆಳ್ತಾಯಿದ್ರು. ಉತ್ತರದಲ್ಲಿ ಮೊಘಲರಿಂದ ದಾಳಿ ಆಗುತ್ತೆ, ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ ಎನ್ನುವ ಭಯ ಹೈದರಾಬಾದದ ನಿಜಾಮನಿಗಿತ್ತು. ಮೊಘಲ್ಸ್ ವೇರ್ ವೆರಿ ಸ್ಟ್ರಾಂಗ್ ಇನ್ ದಿ ನಾರ್ತ್, ಅವ್ರ ಭಯ ಅವನಿಗಿತ್ತು ನಾರ್ತಲ್ಲಿ. ಇನ್ನು ಪೂರ್ವಕ್ಕೆ ಬಂದರೆ, ಈಸ್ಟರ್ನ್ ಡೈರೆಕ್ಷನ್ನಲ್ಲಿ ಬಂದರೆ, ಇಲ್ಲಿ ಯಾರ ಭಯ ಇತ್ತು ಅಂದರೆ ಒರಿಸ್ಸಾದಲ್ಲಿ ಒಂದು ರಾಜಮನೆತನ ಇತ್ತು. ಅವ್ರನ್ನೇನಂತ ಕರಿತೀವಿ, ಗಜಪತೀಸ್ ಅಂತ ಕರಿತೀವಿ. ಇವೆಲ್ಲ ನೀವು ಹೈಸ್ಕೂಲ್ನಲ್ಲಿ ಓದಿರ್ತೀರಿ. ಒರಿಸ್ಸಾದಲ್ಲಿ ಗಜಪತಿಗಳು ಅಂತ ಒಂದು ರಾಜಮನೆತನ ಇತ್ತು, ಗಜಪತೀಸ್ ಆಫ್ ಒರಿಸ್ಸಾ. ಒರಿಸ್ಸಾದಲ್ಲಿ ಗಜಪತಿ ಅಂತ ಒಂದು ರಾಜವಂಶ ಇತ್ತು, ಭಾಳ ಸ್ಟ್ರಾಂಗ್ ಇದ್ದರು, ಪವರ್ಫುಲ್ ಇತ್ತು ಆರ್ಮಿ. ಅವರು ಆಗಿಂದಾಗೆ ಹೈದರಾಬಾದ್ ಮೇಲೆ ದಾಳಿ ಮಾಡ್ತಾಯಿದ್ರು. ಅದು ಅವನಿಗೆ ಭಯ ಇತ್ತು ನಿಜಾಮನಿಗೆ, ಯಾವಾಗ ಇವ್ರು ನನ್ನ ಮೇಲೆ ದಾಳಿ ಮಾಡ್ತಾರೆ ಅಂತ ಆ ಗಜಪತಿಗಳ ಬಗ್ಗೆ ಅವನಿಗೆ ಹೆದರಿಕೆ ಇತ್ತು. ಜೊತೆಗೆ ಅವನದೇ ಪ್ರಾಂತ್ಯದಲ್ಲಿ, ಅಂದರೆ ಹೈದರಾಬಾದ್ ಪ್ರಾಂತ್ಯದಲ್ಲಿನೇ ಇನ್ನೊಂದು ಹಿಂದೂ ವಂಶದವರು ಕೂಡ ಅವನಿಗೆ ಆವಾಗ ಹೆದರಿಸ್ತಾ ಇದ್ರು. ಅವ್ರು ಯಾರು ಅಂದರೆ ಕಾಕತೀಯಾಸ್ ಆಫ್ ವಾರಂಗಲ್ ಅಂತ. ಇದು ಕೂಡ ನೀವು ಹೈಸ್ಕೂಲ್ನಲ್ಲಿ ಓದಿರ್ತೀರಿ. ಕಾಕತೀಯರು ಅಂತ, ಅದು ರಾಜವಂಶದ ಹೆಸರು. ಅವರ ರಾಜಧಾನಿ ಬಂದು ವಾರಂಗಲ್. ಈಗಲೂ ಕೂಡ ಅದು ಆಂಧ್ರ ಪ್ರದೇಶದಲ್ಲಿದೆ, ನಿಮಗೆ ಗೊತ್ತಿದೆ. ಕಾಕತೀಯಾಸ್ ಆಫ್ ವಾರಂಗಲ್. ವಾರಂಗಲ್ಲಿನ ಕಾಕತೀಯ ಅಂತ ಒಂದು ಹಿಂದೂ ರಾಜವಂಶ ಆಳ್ತಾ ಇತ್ತು. ಅಲ್ಲಿ ಒಬ್ಬ ಪವರ್ಫುಲ್ ಆದಂಥ ಅರಸ ಇದ್ದ, ಪ್ರತಾಪರುದ್ರ ಅಂತ. ಅವನು ಕಂಡ್ರೆ ಇವನಿಗೆ ಬಹಳ ಭಯ, ಯಾವಾಗ ಯುದ್ಧ ಮಾಡಿ ಸೋಲಿಸ್ಬಿಡ್ತಾನೆ ಅಂಥೇಳಿ. ಹಿ ವಾಸ್ ಅಫ್ರೇಡ್ ಆಫ್ ಕಾಕತೀಯಾಸ್ ಆಫ್ ವಾರಂಗಲ್ ಇನ್ ದ ಸದರ್ನ್, ದಕ್ಷಿಣ ಭಾಗದಲ್ಲಿನೇ ಅವನಿಗೆ ಏನು ಪೈಪೋಟಿಯನ್ನು ಕೊಡ್ತಾಯಿದ್ರು. ಇನ್ನು ಪೂರ್ತಿ ಸೌತ್, ದಕ್ಷಿಣಕ್ಕೆ ಬಂದರೆ, ಅಂದರೆ ಸದರ್ನ್ ಡೈರೆಕ್ಷನ್ನಿಗೆ ಬಂದರೆ, ಇಲ್ಲಿ ಇಬ್ಬರ ಭಯ ಅವನಿಗಿತ್ತು. ಒಂದು ಹೈದರ್ ಅಲಿ. ಹೈದರ್ ಅಲಿ ಬದುಕಿದ್ದಾಗ ಅವನ ಭಯ ಇತ್ತು. ಅವನ ಸಾವಿನ ನಂತರ ಅವನ ಮಗನ ಭಯ ಅವನಿಗೆ ಜಾಸ್ತಿ ಆಗುತ್ತೆ, ಟಿಪ್ಪು ಸುಲ್ತಾನ್. ಸೊ ಇವರಿಬ್ಬರ ಬಗ್ಗೆ ಅವನಿಗೆ ಭಯ ಇತ್ತು. ಆ್ಯಂಡ್ ದೇ ವರ್ ರೂಲಿಂಗ್ ಫ್ರಮ್ ಮೈಸೂರು. ಅವರು ಮೈಸೂರಲ್ಲಿ ಆಡಳಿತ ಮಾಡ್ತಾ ಇದ್ದಿದ್ದರಿಂದ ಇಲ್ಲಿ ದಕ್ಷಿಣಕ್ಕೆ ಬಂದರೆ ಇವರಿಬ್ಬರ ಭಯ, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್. ಇಬ್ಬರೂ ಕೂಡ ಅನೇಕ ಬಾರಿ ಹೈದರಾಬಾದ್ ಮೇಲೆ ದಾಳಿ ಮಾಡಿ ಎಷ್ಟೋ ಸಾರಿ ನಿಜಾಮ್ನನ್ನು ಸೋಲಿಸಿದ್ರು ಅವರು. ಹಾಗಾಗಿ ಇವರಿಬ್ಬರ ಬಗ್ಗೆ ಅವನಿಗೆ ಹೆದರಿಕೆ ಇತ್ತು, ಯಾವಾಗ ದಾಳಿ ಮಾಡ್ತಾರೆ ಅನ್ನೋ ಒಂದು ಭಯ ಇತ್ತು. ಇನ್ನು ಪಶ್ಚಿಮಕ್ಕೆ ಬಂದರೆ, ಆ ಮ್ಯಾಪ್ ಕಂಪ್ಲೀಟ್ ಮಾಡ್ಕೊಳ್ಳಿ, ವೆಸ್ಟರ್ನ್ ಡೈರೆಕ್ಷನ್ ಅಂದರೆ ಪಶ್ಚಿಮ ಅಂತ ಇಲ್ಲಿ ಬರಿತೀನಿ. ಸೊ ಪಶ್ಚಿಮಕ್ಕೆ ಬಂದರೆ ಯಾರ ಒಂದು ಭಯ ಅವನಿಗಿತ್ತು ಅಂತ ಹೇಳಿದರೆ ಮರಾಠಾಸ್. ಮರಾಠರಿಂದ ಅವನಿಗೆ ಪದೇ ಪದೇ ದಾಳಿ ಆಗ್ತಿತ್ತು. ಮರಾಠಾಸ್, ಅದರಲ್ಲೂ ವಿಶೇಷವಾಗಿ ಪೇಶ್ವಾಗಳು ಬಹಳಷ್ಟು ಪವರ್ಫುಲ್ ಆಗಿದ್ದರು. ಅದರಲ್ಲಿ 5 ರಾಜವಂಶಗಳು ಬರ್ತವೆ. 5 ರಾಜವಂಶದಲ್ಲಿ ಬಹಳ ಪವರ್ಫುಲ್ ಯಾರು ಅಂದರೆ ಪೇಶ್ವೆಗಳು. ಅದರಲ್ಲೂ 2ನೇ ಬಾಜಿರಾವ್ ಮುಂದೆ ಬರುತ್ತೆ, ಅವನ ಬಗ್ಗೆ ಮುಂದೆ ಹೇಳ್ತೀನಿ. 2ನೇ ಬಾಜಿರಾವ್ ಅಂತ ಬರ್ತಾನೆ, ವೆರಿ ಪವರ್ಫುಲ್ ರೂಲರ್. ಸೊ ಈ ಮರಾಠರು ಮತ್ತು ಅದರಲ್ಲೂ ಪೇಶ್ವೆಗಳು ಬಹಳ ಪವರ್ಫುಲ್ ಆಗಿದ್ದರು. ಎಲ್ಲಿ? ಪಶ್ಚಿಮದಲ್ಲಿ, ವೆಸ್ಟರ್ನ್ ದಿಕ್ಕಿನಲ್ಲಿ. ಸೊ ಈಗ ನೀವು ಈ ಮ್ಯಾಪನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಪಾಯಿಂಟ್ ಬೇಗ ಅರ್ಥ ಆಗುತ್ತೆ. ಯಾಕೆ ಹೈದರಾಬಾದದ ನಿಜಾಮ ಈ ಒಪ್ಪಂದಕ್ಕೆ ಸಹಿ ಹಾಕಿದ ಅಂದರೆ, ಅವನಿಗೆ 4 ದಿಕ್ಕಿನಲ್ಲಿ ಶತ್ರುಗಳು. ಉತ್ತರದಲ್ಲಿ ಮೊಘಲರು, ಪೂರ್ವದಲ್ಲಿ ಒರಿಸ್ಸಾದ ಗಜಪತಿಗಳು ಮತ್ತು ವಾರಂಗಲ್ಲಿನ ಕಾಕತೀಯರು, ದಕ್ಷಿಣದಲ್ಲಿ ಅಪ್ಪ ಮಗ ಅಂತ ಹೇಳ್ತೀವಿ ನಾವು. ಅಪ್ಪ ಮಗ ಅಂದರೆ ನೀವು ಮತ್ತು ದೇವೇಗೌಡರು, ಕುಮಾರಸ್ವಾಮಿ ಅಂತ ತಿಳ್ಕೊಬಿಡ್ರಿ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವ್ರಿಗೂ ಅಪ್ಪ ಮಗ ಅಂತ ಕರಿತೀವಿ. ಈ ಕಡೆ ಬಂದರೆ ಪಶ್ಚಿಮದಲ್ಲಿ ಮರಾಠರು, ಅದರಲ್ಲೂ ವಿಶೇಷವಾಗಿ
ಪೇಶ್ವೆಗಳು ಬಹಳ ಪವರ್ಫುಲ್ ಆಗಿದ್ದರು. ಈ 4 ಶತ್ರುಗಳಿಗೆ ಹೆದರಿಕೊಂಡು ಅವನೇನು ಮಾಡಿದ, ಈ ಒಪ್ಪಂದಕ್ಕೆ ಸಹಿ ಹಾಕಿದ. ಆದರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಈಗ ಹೇಳ್ತೀನಿ. ಒಪ್ಪಂದಕ್ಕೇನೋ ಸಹಿ ಹಾಕಿದ. ಸಹಿ ಹಾಕಿದ ಮೇಲೆ ಗೊತ್ತಾಯಿತು ಈ 4 ಶತ್ರುಗಳಿಗಿಂತ ಡೇಂಜರಸ್ ಯಾರು, ಬ್ರಿಟಿಷರು. ಅದು ಮುಂಚೆ ಗೊತ್ತಾಗಲಿಲ್ಲ ಅವನಿಗೆ. ಸಹಿ ಹಾಕಿದ ಮೇಲೆ ಗೊತ್ತಾಯಿತು ನಮ್ಮ ಮುಘಲ್ ಇವನಿಗೆ, ಹೈದರಾಬಾದ್ ನಿಜಾಮನಿಗೆ, ಬ್ರಿಟಿಷರ್ಸ್ ಆರ್ ಮೋರ್ ಡೇಂಜರಸ್ ದ್ಯಾನ್ ದೀಸ್ 4. ಈ 4 ಜನರಿಗಿಂತ ಬ್ರಿಟಿಷರೇ ಹೆಚ್ಚು ಅಪಾಯಕಾರಿ ಅನ್ನೋದು ಅವನಿಗೆ ಆನಂತರದಲ್ಲಿ ಗೊತ್ತಾಯಿತು. ಆದರೆ ನಾನು ಆಗಲೇ ಹೇಳಿದಂತೆ ಒಪ್ಪಂದಕ್ಕೆ ಸಹಿ ಹಾಕಿದ ಮೇಲೆ ನೀವೇನು ಮಾಡೋಂಗಿಲ್ಲ, ಅದನ್ನು ಕ್ಯಾನ್ಸಲ್ ಮಾಡೋಂಗಿಲ್ಲ, ವಾಪಸ್ ತಕ್ಕೊಳ್ಳೋಂಗಿಲ್ಲ. ಅಲ್ಲಿ ಫಸ್ಟ್ ಪಾಯಿಂಟಲ್ಲೇ ಹೇಳಿದ್ದೀನಿ, ಕರಾರುಗಳು ಅಂತ. ಫಸ್ಟ್ ಪಾಯಿಂಟ್ ಏನು, ಇರ್ರಿವೋಕೆಬಲ್. ಯಾವುದೇ ಕಾರಣಕ್ಕೆ ನೀವು ಸಬ್ಸಿಡಿಯರಿ ಅಲಯನ್ಸ್ ಸಿಸ್ಟಮನ್ನು ಕ್ಯಾನ್ಸಲ್ ಮಾಡೋಂಗಿಲ್ಲ, ವಿಡ್ರಾ ಮಾಡೋಂಗಿಲ್ಲ, ಮಾಡಿಫೈ ಮಾಡೋಂಗಿಲ್ಲ. ಸೊ ಹಾಗಾಗಿ ಈಗ ಒಪ್ಪಂದಕ್ಕೆ ಸಹಿ ಆಗಿದ್ದರಿಂದ ಬೇರೆ ದಾರಿ ಇಲ್ಲದೇ ಆ ಹೈದರಾಬಾದ್ ನಿಜಾಮ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಅದರಲ್ಲಿ ಮುಂದುವರಿಬೇಕಾಗುತ್ತೆ. ಸೊ ಆಮೇಲೆ ಅವನ ಜೊತೆಗೆ ಹೈದರಾಬಾದ್ ನಿಜಾಮ ಅಲ್ಲದೇ ಅವನ ಜೊತೆಗೆ ಸ್ವಲ್ಪ ಹೆಚ್ಚು ಕಡಿಮೆ 47 ಪ್ರಾಂತ್ಯಗಳು ಅಥವಾ ಅರಸರು ಇದಕ್ಕೆ ಒಳಪಡ್ತವೆ. ಪ್ರಾಂತ್ಯಗಳು ಈ ಸಬ್ಸಿಡಿಯರಿ ಅಲಯನ್ಸ್ ಸಿಸ್ಟಮ್ಗೆ ಸಹಿ ಹಾಕ್ತವೆ. ಬೇರೆ ಬೇರೆ ಪ್ರಾಂತ್ಯಗಳ ಪಟ್ಟಿ ನಿಮಗೆ ಬುಕ್ಕಲ್ಲಿ ಇರುತ್ತೆ, ಟೆಕ್ಸ್ಟ್ ಬುಕ್ಕಲ್ಲಿ, NCERT ಬುಕ್ಕಲ್ಲಿ ಇರುತ್ತೆ. 47 ಇತರ ಪ್ರಾಂತ್ಯಗಳು ಕೂಡ ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಬ್ಬೊಬ್ಬರಾಗಿ ಸಹಿ ಹಾಕ್ತಾ ಹೋಗ್ತಾರೆ. ಅವರು ಯಾರ್ಯಾರು ಸಹಿ ಹಾಕ್ತಾರೋ ಅವರೆಲ್ಲ ಏನಾಗ್ತಾರೆ, ದೇ ಬಿಕೇಮ್ ಸಬಾರ್ಡಿನೇಟ್ ಟು ದ ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿಗೆ ಅಧೀನರಾಗಿ ಆ ಕಂಪನಿ ಸರ್ಕಾರ ಏನು ಹೇಳುತ್ತೋ, ಗವರ್ನರ್ ಜನರಲ್ ಏನು ಹೇಳ್ತಾರೋ ಅವರ ಕೈಗೊಂಬೆಯಾಗಿ ಅವರು ಹೇಳಿದಂತೆ ಕೇಳುವ ಪರಿಸ್ಥಿತಿಗೆ ಬರುತ್ತೆ. ಸೊ ಒಟ್ಟಿನಲ್ಲಿ ಅದನ್ನು ಸಮರೈಸ್ ಮಾಡಿ ನಿಮ್ಗೆ ಹೇಳೋದಾದರೆ, ಸಹಾಯಕ ಸೈನಿಕ ಪದ್ಧತಿ ಅನ್ನುವಂಥದ್ದು, ಅದನ್ನು ಈಗ ಸ್ವಲ್ಪ ಖಾರವಾದ ಪದದಲ್ಲಿ ಬಳಸಿ ಹೇಳ್ತೀನಿ, ಇದು ಒಂದು ಥರ ಮಿಲಿಟರಿ ಗುಲಾಮಗಿರಿ ಅಂತ ನಾವು ಹೇಳ್ತೀವಿ. ಗುಲಾಮಗಿರಿಯಲ್ಲಿ ಬೇರೆ ಬೇರೆ ಪ್ರಕಾರಗಳಿವೆ. ಇದು ಒಂಥರ ಮಿಲಿಟರಿ ಗುಲಾಮಗಿರಿ ಇದ್ದಂತೆ. ಸೈನಿಕ ವಿಷಯದಲ್ಲಿ ಇದೊಂಥರ ಗುಲಾಮರಂತೆ. ಅವ್ರು ಹೇಳಿದಂಗೆ ನೀವು ಕೇಳಬೇಕು, ನಿಮಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಆದರೆ ನೀವು ಒಂದು ಕ್ಷಣ ಇಲ್ಲಿ ಗಮನ ಕೊಟ್ಟು ಯೋಚನೆ ಮಾಡಿದರೆ, ನೀವು ಯೋಚನೆ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ನಮ್ಮ ಈ ಎಲ್ಲ ಅರಸರುಗಳು ಒಗ್ಗಟ್ಟಾಗಿದ್ದರೆ ನಾವು ಬ್ರಿಟಿಷರನ್ನು ಎಂದೋ ಈ ದೇಶದಿಂದ ಓಡಿಸಬಹುದಾಗಿತ್ತು. ಬಹುಶಃ ಇದೇ ವರ್ಷ 1798ಕ್ಕೇ ಓಡಿಸ್ಬೋದಾಗಿತ್ತು. ಆವಾಗ ನಿಮ್ಮ ಸಿಲೆಬಸ್ಸು ಇವತ್ತೇ ಮುಗಿದು ಹೋಗ್ಬಿಡ್ತಿತ್ತು. 7 ಗಂಟೆಗೆ ಸಿಲೆಬಸ್ ಮುಗಿಸಿ ನಾನು ಮನೆಗೆ ಹೋಗ್ಬಿಡ್ತಿದ್ದೆ. ಆದರೆ ಅಷ್ಟು ಸುಲಭವಾಗಿ ಮುಗಿಯಲ್ಲದು. ಇನ್ನೂ ನಾವು 1947ವರೆಗೂ ಚರ್ಚೆ ಮಾಡಬೇಕು. ಯಾಕೆ, ನಮ್ಮ ಅರಸರಲ್ಲಿ ಇದ್ದಂತಹ ಅನೈಕ್ಯತೆ, ಇದು ನಾನು ಫಸ್ಟು ಲೆಕ್ಚರ್ ಸ್ಟಾರ್ಟ್ ಮಾಡಿದಾಗಿಂದನೂ ಹೇಳ್ತಿದ್ದೀನಿ. ಭಾರತೀಯ ಅರಸರಲ್ಲಿ ಇದ್ದ ಅನೈಕ್ಯತೆ, ನಮ್ಮ ಅರಸರಲ್ಲಿ ಒಗ್ಗಟ್ಟಿರಲಿಲ್ಲ. ಈ ಅನೈಕ್ಯತೆ ಏನಿದೆ, ದಿಸ್ ಈಸ್ ವೆರಿ ವೆರಿ ಡೇಂಜರಸ್ ಪಾಯಿಂಟ್. ನಮ್ಮಲ್ಲಿ ಒಗ್ಗಟ್ಟಿರಲಿಲ್ಲ. ಭಾರತೀಯರಲ್ಲಿ, ಇಂಡಿಯನ್ ರೂಲರ್ಸಲ್ಲಿ, ಪ್ರಿನ್ಸಸ್ ಆರ್ ರೂಲರ್ಸ್ ಅಂತ ಹೇಳ್ತೀವಿ, ದೇ ಡಿಡ್ ನಾಟ್ ಹ್ಯಾವ್ ಯುನಿಟಿ. ಅವ್ರು ತಾವೇ ಜಗಳಾಡ್ತಾಯಿದ್ರು, ತಾವೇ ಕಚ್ಚಾಡ್ತಾಯಿದ್ರು. ಇವರ ಅನೈಕ್ಯತೆಯನ್ನೇ ವೆಲ್ಲೆಸ್ಲಿ ಏನು ಮಾಡ್ತಾನೆ, ಗುಲಾಮಗಿರಿಯಾಗಿ ಪರಿವರ್ತನೆ ಮಾಡ್ತಾನೆ. ಅವರ ಡಿಸ್ಯುನಿಟಿ ಬಿಕೇಮ್ ದ ಸ್ಲೇವರಿ ಅಂದರೆ ಗುಲಾಮಗಿರಿ, ಮಿಲಿಟರಿ ಸ್ಲೇವರಿ ಅಂಡರ್ ದಿ ಸಬ್ಸಿಡಿಯರಿ ಅಲಯನ್ಸ್ ಸಿಸ್ಟಮ್. ಇದು ಇತಿಹಾಸ ನಮಗೆ ಕಲಿಸಿಕೊಡುವಂತಹ ಒಂದು ಕಹಿ ಪಾಠ. ಸಿಹಿ ಪಾಠ ಅಲ್ಲ, ಇದು ಕಹಿ ಪಾಠ ಅಂತೇಳಿ. ಪಾಠದಲ್ಲಿ 2 ಪ್ರಕಾರ, ಸ್ವೀಟ್ ಬೇರೆ, ಕಹಿ ಬೇರೆ. ನೀವು ಒಳ್ಳೆಯ ಪಾಠ ಕಲ್ತ್ಕೊಂಡ್ರೆ ಅದು ರಿಸಲ್ಟ್ ಈಸ್ ಗುಡ್. ಇದು ಕಹಿ ಪಾಠ. ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಮತ್ತು ಮುಂದಿನ ವರ್ಷಗಳಲ್ಲಿ, ದಿನಗಳಲ್ಲಿ ಈ ದೇಶಕ್ಕೆ ಮತ್ತೆ ಯಾರೋ ಬ್ರಿಟಿಷರಂಥವರು ಬರಬಹುದು. ಮತ್ತೆ ನಮ್ಮ ದೇಶ ಗುಲಾಮಗಿರಿಗೆ ವಾಪಸ್ ಹೋಗ್ಬೋದು. ಹೋಗಲ್ಲ ಅಂತ ತಿಳ್ಕೊಬೇಡಿ. ಇತಿಹಾಸ ಯಾವಾಗಲೂ ಚಕ್ರ ತಿರುಗ್ತಾ ಇರ್ತದೆ. ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ನಮ್ಮ ಸರ್ ಹೇಳ್ತಿದ್ರು. ಅಂದರೆ ನನಗೆ ಕಲಿಸಿದ ಮೇಷ್ಟ್ರು, ಇತಿಹಾಸ ಪುನರಾವರ್ತನೆ ಆಗುತ್ತೆ. ಆದರೆ ಅದಕ್ಕೊಂದು ಅಮೆಂಡ್ಮೆಂಟ್ ಮಾಡಿದ್ದೀನಿ ನಾನು. ಏನು, ನೀವು ಇತಿಹಾಸದಿಂದ ಪಾಠ ಕಲಿತ್ರೆ ಅದು ತಿರುಗಲ್ಲ, ಚಕ್ರ ಸ್ಟಾಪ್ ಆಗುತ್ತೆ. ನೀವೇನೋ ಪಾಠ ಕಲಿಯಿಲ್ಲ ಅಂದರೆ ಮತ್ತೆ ಇದೇ ಬೆಳವಣಿಗೆಗಳು ರಿಪೀಟ್ ಆವಾಗ ಬಹುಶಃ ರಾಬರ್ಟ್ ಕ್ಲೈವ್ ಬದಲು ಇನ್ನೊಬ್ರು ಯಾರೋ ಬರ್ಬೋದು, ಇಂಗ್ಲೆಂಡಿನ ಬದಲು ಅಮೇರಿಕಾದವ್ರು ಬಂದು ಕೂತ್ಕೋಬೋದು. ಯಾರು ಬರ್ತಾರೆ ಈಗಲೇ ಹೇಳೋಕ್ಕಾಗಲ್ಲ. ಸೊ ನೀವು ವಿದ್ಯಾರ್ಥಿಗಳಾಗಿ ಮತ್ತು ಮುಂದೆ KS ಅಧಿಕಾರಿಗಳಾಗ್ತೀರಿ. ನೀವು ನೆನಪಿಡಬೇಕಾದ ಪಾಠ ಏನು ಅಂದರೆ,
ಈ ಅನೈಕ್ಯತೆ ನಮ್ಮ ಅತಿ ದೊಡ್ಡ ಶತ್ರು. ಡಿಸ್ಯುನಿಟಿ ಏನಿದೆ ಇದು ನಮ್ಮ ದೊಡ್ಡ ಶತ್ರು. ಬ್ರಿಟಿಷರು ನಮ್ಮ ಶತ್ರುಗಳಲ್ಲ, ಪಾಕಿಸ್ತಾನ ಶತ್ರು ಅಲ್ಲ, ಚೀನಾ ಶತ್ರು ಅಲ್ಲ. ನಮಗೆ ಶತ್ರು ಯಾರು ಅಂದರೆ ನಮ್ಮಲ್ಲಿರುವ ಅನೈಕ್ಯತೆ. ನೀವು ಈ ಅನೈಕ್ಯತೆಯನ್ನು ಬಿಟ್ಟು ನಮ್ಮ ಭಾರತೀಯ ಅರಸರುಗಳು ಅಥವಾ ಜನರು ನಾವು ಒಗ್ಗಟ್ಟಾದರೆ ಜಗತ್ತಿನಲ್ಲಿ ಯಾರೂ ನಿಮ್ಮನ್ನು ಟಚ್ ಮಾಡಲಿಕ್ಕಾಗಲ್ಲ. ನೋ ಒನ್ ಕ್ಯಾನ್ ಡಿಫೀಟ್ ಇಂಡಿಯಾ ಇಫ್ ವಿ ಆರ್ ಯುನೈಟೆಡ್. ಆದರೆ ನಮ್ಮಲ್ಲಿ ಇನ್ನೂ ಆ ಒಗ್ಗಟ್ಟಿನ ಭಾವನೆ ಜಾಗೃತ ಆಗಿಲ್ಲ. ನಾವು ಯಾವಾಗ ಒಗ್ಗಟ್ಟಾಗ್ತೀವಿ ಅಂದರೆ ಮ್ಯಾಚ್ ನಡಿಬೇಕು, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡಿಬೇಕು, ಒನ್ ಡೇ ಕ್ರಿಕೆಟ್ ಮ್ಯಾಚು, ಲಾಸ್ಟ್ ಬಾಲು, ಲಾಸ್ಟ್ ಓವರು, ಲಾಸ್ಟ್ ಒಂದೇ ರನ್ ಇದ್ದಾಗ ಆವಾಗ ನಮ್ಮ ಕೈಯಲ್ಲಿ ಏನು ಬರುತ್ತೆ, ಆ ಬಾವುಟ ಹಿಡ್ಕೊಂಡು ಮೇರಾ ಭಾರತ್ ಮಹಾನ್, ಕಮಾನ್ ಇಂಡಿಯಾ ಅಂತ. ಅವನೇನಾದರೂ ಆ ಒಂದು ರನ್ ಹೊಡೆದ ಅಂದರೆ ಭಾರತ ಉಳಿತು, ಅವನು ಹೊಡಿಲಿಲ್ಲ ಅಂದರೆ ಬಾವುಟನೂ ಅಲ್ಲೇ ಎಲ್ಲ ಅಲ್ಲೇ ಎಸ್ದುಬಿಟ್ಟು ಸ್ಟೇಡಿಯಂನಲ್ಲಿ ಎದ್ದು ಬರ್ತೀವಿ. ಸೊ ಇದನ್ನು ನಾವು ರಾಷ್ಟ್ರಾಭಿಮಾನ ಅಂತ ಹೇಳಲ್ಲ. ನೀವು ಒಂದು ರನ್ನಿಗೋಸ್ಕರವಾಗಿ ಬಾವುಟ ತೊಗೊಳ್ಳೋದಿಲ್ಲ. ನಿಮ್ಮ ದೇಶಾಭಿಮಾನ ಹೆಂಗಿರಬೇಕು ಒಗ್ಗಟ್ಟು ಅಂದರೆ 24/365, 7 ಅಲ್ಲ, ನಾನು 7 ಅಂತ ಬರೆಯಲ್ಲ, 7 ಅಂದರೆ ಒಂದು ವಾರ ಅಂತ ಆಗುತ್ತೆ. 24/365 365 ದಿವಸ 24 ಗಂಟೆ ನಿಮ್ಮ ಹೃದಯ ದೇಶಕ್ಕಾಗಿ, ಭಾರತಕ್ಕಾಗಿ ಅದು ಬಡಿತಾ ಇರಬೇಕು. ಯುವರ್ ಹಾರ್ಟ್ ಶುಡ್ ಬೀಟ್ ಫಾರ್ ಇಂಡಿಯಾ 365 days 24 hours. ಅದನ್ನು ನಾವು ದೇಶಭಕ್ತಿ, ರಾಷ್ಟ್ರಾಭಿಮಾನ, ರಾಷ್ಟ್ರೀಯತೆ ಅಂತ ಹೇಳ್ತೀವಿ. ಆವಾಗ ಮಾತ್ರ ನಮ್ಮ ದೇಶವನ್ನು ಬಲಿಷ್ಠಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆವಾಗ ಭಾರತ ಸಶಕ್ತ ಭಾರತ ಆಗುತ್ತೆ. ಇಲ್ಲೇ ಹೋದರೆ ಯಾರು ಬೇಕಾದರೂ ನಮ್ಮನ್ನು ಯಾವಾಗಲಾದರೂ ಸೋಲಿಸ್ಬೋದು. ಇದು ಇತಿಹಾಸ ನಮಗೆ ಕೊಡುವ ಒಂದು ಸಂದೇಶ. ಸೊ ಹೀಗಾಗಿ ಈ ಎಲ್ಲ ಕಾರಣಗಳನ್ನ ಇಟ್ಟುಕೊಂಡು ಅವನು ಸಹಾಯಕ ಸೈನಿಕ ಪದ್ಧತಿ ಸ್ಟಾರ್ಟ್ ಆಗುತ್ತೆ. ಹೈದರಾಬಾದ್ ನಿಜಾಮ್ ಅದಕ್ಕೆ ಸಹಿ ಹಾಕ್ತಾನೆ. ಮುಂದೆ 47 ಬೇರೆ ಬೇರೆ ಅರಸರು ಕೂಡ ಅದಕ್ಕೆ ಸೇರಿಕೊಳ್ತಾರೆ. ಸೊ ಇದು ಒಂದು ಭಾಗ. ಈಗ ಇವನ ಕಾಲದಲ್ಲಿ ನಡೆದಂಥ, ಈಗ ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತೀನಿ. ವಿಲ್ ಗೋ ಟು ಸೆಕೆಂಡ್ ಪಾಯಿಂಟ್, 4th ಆಂಗ್ಲೋ ಮೈಸೂರು ವಾರ್. ಈಗ ಇದ್ರ ಬಗ್ಗೆ ವಿವರಣೆ ಕೊಡ್ತೇನೆ. 4ನೇ ಆಂಗ್ಲೋ ಮೈಸೂರು ಯುದ್ಧ. ಈಗ ಇಲ್ಲಿ ನೆಕ್ಸ್ಟ್ ಈ ಪೇಜಲ್ಲಿ ಬರಿತೀನಿ. ನೆಕ್ಸ್ಟ್ ಪೇಜ್ ಹೋಗೋಕ್ಕಾಗುತ್ತಾ? ಓಕೆ. ಸೊ ಇಲ್ಲಿ ನೋಡಿ ಅದರ ವಿವರಗಳನ್ನು ಇಲ್ಲಿ ಬರಿತೀನಿ. 4th ಆಂಗ್ಲೋ ಮೈಸೂರು ವಾರ್ ಈಗ ಇವನ ಕಾಲದಲ್ಲಿ ನಡೆದ ದೊಡ್ಡ ಘಟನೆ. 4ನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಹೇಳ್ತೀವಿ. 1799 ಯುದ್ಧ ನಡೆದಿದ್ದು 1799. ಆ್ಯಂಡ್ ಇಟ್ ಈಸ್ ದ ಲಾಸ್ಟ್ ಒನ್, ಕೊನೆಯ ಯುದ್ಧ ಇದು. ಇದಾದಮೇಲೆ ಮತ್ತಿನ್ನು ಯಾವ ಯುದ್ಧಗಳು ಆಗಲ್ಲ, ಇದೇ ಕೊನೆಯ ಯುದ್ಧ ಅಂತ ಹೇಳ್ತೀವಿ. 4ನೇ 4th ಆಂಗ್ಲೋ ಅಂದರೆ ಬ್ರಿಟಿಷರು ಅಂತ, ಮೈಸೂರು ವಾರ್ 4ನೇ ಯುದ್ಧ ನಡೆಯುತ್ತೆ. ಈ ಯುದ್ಧದ ಬ್ಯಾಕ್ಗ್ರೌಂಡ್ ಏನು, ಯಾಕೆ ಸರ್ ಈ ಯುದ್ಧ ಆಯಿತು ಅಂತ ಹೇಳಿದರೆ, ನಾನಾಗಲೇ ನಿನ್ನೆಯ ಹಿಂದಿನ ಚರ್ಚೆಯಲ್ಲಿ ಹೇಳಿದೆ, ಕಾರ್ನ್ವಾಲಿಸನ ಕಾಲದಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ ಆಗಿತ್ತು. ಅದರಲ್ಲಿ ಟಿಪ್ಪು ಸುಲ್ತಾನ್ ಸೋತಿದ್ದ ಅಂತ ನಾನು ನಿನ್ನೆಯ ಉಪನ್ಯಾಸದಲ್ಲಿ ಹೇಳಿದ್ದೆ. ಹಿ ವಾಸ್ ಡಿಫೀಟೆಡ್ ಅಂತ. ಕಾರಣ ಏನು ಅವನು ಸೋಲುವುದಕ್ಕೆ ಅಂದರೆ, ಇಬ್ಬರು ಬ್ರಿಟಿಷರಿಗೆ ಸಹಾಯ ಮಾಡಿದರು. ಯಾರು? ಮರಾಠರು ಮತ್ತು ಹೈದರಾಬಾದದ ನಿಜಾಮ. ದೇ ಸಪೋರ್ಟೆಡ್ ದ ಬ್ರಿಟಿಷ್. ಈಸ್ಟ್ ಇಂಡಿಯಾ ಕಂಪನಿಗೆ ಸಪೋರ್ಟ್ ಮಾಡಿ ನಿಂತಿದ್ದರಿಂದ ಆ 3 ಜನ ಒಂದು ಕಡೆ, ಟಿಪ್ಪು ಸುಲ್ತಾನ್ ಮಾತ್ರ ಒಂದು ಕಡೆಗೆ ಏಕಾಂಗಿ ಆಗಿದ್ದವನು. ಅಂದರೆ ಒಂಥರ ಐಸೋಲೇಟೆಡ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅವನೊಬ್ಬನೇ ಒಂದು ಕಡೆಗೆ, ಅವನ ವಿರುದ್ಧ ಈಸ್ಟ್ ಇಂಡಿಯಾ ಕಂಪನಿ, ಹೈದರಾಬಾದದ ನಿಜಾಮ ಪ್ಲಸ್ ಮರಾಠರು ಎಲ್ಲರೂ ಒಂದು ಕಡೆ ಸೇರಿದ್ದರಿಂದ ಟಿಪ್ಪು ಸುಲ್ತಾನನ್ನು ಸುಲಭವಾಗಿ ಸೋಲಿಸಿದರು. ಈಗ ಸೋಲಿ ಆದ ನಂತರ ಅವನ ಮೇಲೆ ಒಪ್ಪಂದವನ್ನು ಹಾಕಿದರು. ಅದನ್ನು ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ಅಂತ ನಾನು ನಿನ್ನೆಯ ಕ್ಲಾಸಲ್ಲಿ ಹೇಳಿದ್ದೆ. ಶ್ರೀರಂಗಪಟ್ಟಣ ಒಪ್ಪಂದ ಅಂತ 1793. ಈಗ ಆ ಒಪ್ಪಂದದ ಅಡಿಯಲ್ಲಿ ಟಿಪ್ಪು ಸುಲ್ತಾನ್ ಏನು ಮಾಡಬೇಕಾಗಿತ್ತು, 33 ಲಕ್ಷ ರೂಪಾಯಿಗಳನ್ನು ಬ್ರಿಟಿಷರಿಗೆ ಕಟ್ಟಬೇಕಾಗಿತ್ತು. ಅದನ್ನು ವಾರ್ ಇಂಡೆಮ್ನಿಟಿ ಫಂಡ್ ಅಂತ ಹೇಳ್ತೀವಿ, ಯುದ್ಧ ನಷ್ಟ ಭರ್ತಿ. ಯುದ್ಧದಿಂದ ಆದ ನಷ್ಟವನ್ನು ಯಾರು ಕಟ್ಟಬೇಕು? ಯಾರು ಸೋತಿರ್ತಾರೆ ಅವ್ರು ಕಟ್ಟಬೇಕು, ಗೆದ್ದವರಲ್ಲ. ಯಾರು ಸೋತಿರ್ತಾರೆ ಅವರು ಆ ದುಡ್ಡು ಕಟ್ಟಬೇಕು. ಇದು ಯುದ್ಧದ ಒಂದು ನಿಯಮ, ಯಾರೇ ಇರಲಿ. ಸೊ ಈಗ ಟಿಪ್ಪು ಸುಲ್ತಾನ್ ಸೋತಿದ್ದರಿಂದ ಹಿ ವಾಸ್ ಸಪೋಸ್ ಟು ಪೇ 33 lakh rupees ಟು ದಿ ಈಸ್ಟ್ ಇಂಡಿಯಾ ಕಂಪನಿ. ಆದರೆ ಈಗ ಯುದ್ಧ ಸೋತಿದ್ದರಿಂದ ಟಿಪ್ಪು ಸುಲ್ತಾನ್ ಏನು ಹೇಳ್ತಾನೆ, ನನ್ನ ಹತ್ರ ಹಣ ಇಲ್ಲ, ಐ ಹ್ಯಾವ್ ನೋ ಮನಿ ಟು ಪೇ. ಬರೋ ಹಣ ಎಲ್ಲ ಯುದ್ಧದಲ್ಲಿ ಖರ್ಚು ಮಾಡಿ ಆಗಿದೆ, ನನ್ನ ಹತ್ರ ಈ ಕಟ್ಟಲಿಕ್ಕೆ ಹಣ ಇಲ್ಲ ಅಂತ ಹೇಳಿದ್ದಕ್ಕೆ ಕಾರ್ನ್ವಾಲಿಸ್ ಏನು ಮಾಡಿರ್ತಾನೆ,
ಟಿಪ್ಪು ಸುಲ್ತಾನನ ಇಬ್ಬರು ಮಕ್ಕಳನ್ನು ಒತ್ತೆಯಾಳಾಗಿ ಮಡ್ರಾಸಿಗೆ ಕರ್ಕೊಂಡು ಹೋಗಿರ್ತಾನೆ. ಅವನ ಇಬ್ಬರು ಮಕ್ಕಳು 10 ವರ್ಷದ ಮಕ್ಕಳು, ಅವರನ್ನು ಮೈನರ್ಸ್ ಅಂತ ಹೇಳ್ತೀವಿ, ಅಂದರೆ ಇನ್ನೂ ವಯಸ್ಕ ಸ್ಥಿತಿಗೆ ಬಂದಿರಲಿಲ್ಲ ಅವರು. ಅವರನ್ನು ಮಡ್ರಾಸಿಗೆ ಕರೆದುಕೊಂಡು ಹೋಗಿ ಆ ಮಡ್ರಾಸ್ ಜೈಲಲ್ಲಿ ಇಟ್ಟಿರ್ತಾನೆ. ಒಂದು ಎಚ್ಚರಿಕೆ ಕೊಟ್ಟಿರ್ತಾನೆ ಟಿಪ್ಪು ಸುಲ್ತಾನ್ಗೇನು, ನೀನೇನಾದರೂ ಮತ್ತೆ ಬ್ರಿಟಿಷರ ವಿರುದ್ಧ ಯುದ್ಧ ಗಿದ್ದ ಮಾಡಲಿಕ್ಕೆ ಬಂದರೆ ನಿನ್ನ ಇಬ್ಬರೂ ಮಕ್ಕಳನ್ನು ಕೊಲ್ತೇವೆ, ಸಾಯಿಸ್ತೇವೆ ಅಂತ ಒಂದು ವಾರ್ನಿಂಗ್ ಕೊಟ್ಟಿರ್ತಾನೆ. ವಿ ವಿಲ್ ಕಿಲ್ ಯುವರ್ ಚಿಲ್ಡ್ರನ್ ಸನ್ಸ್ ಇಫ್ ಯು ಮೇಕ್ ಎನಿ ಮಿಸ್ಚೀಫ್ ಅಗೇನ್ಸ್ಟ್ ದಿ ಈಸ್ಟ್ ಇಂಡಿಯಾ ಕಂಪನಿ. ನೀನು ಸೈಲೆಂಟಾಗಿ ನಾವು ಹೇಳ್ದಂಗೆ ಕೇಳಬೇಕು ಅನ್ನುವ ಎಚ್ಚರಿಕೆಯನ್ನು ಕಾರ್ನ್ವಾಲಿಸ್ ಕೊಟ್ಟಿರ್ತಾನೆ. ಆದರೆ ಟಿಪ್ಪು ಸುಲ್ತಾನ್ ಎಂಥವನು ಅಂದರೆ ಬಹಳ ದೊಡ್ಡ ಸ್ವಾಭಿಮಾನಿ. ಟಿಪ್ಪು ಸುಲ್ತಾನ್ನಿಂದ ನಾವು ಕಲಿಬೇಕಾದ ಒಂದು ಪಾಠ ಏನು ಅಂದರೆ ಅವನು ಬಹಳ ಸ್ವಾಭಿಮಾನಿಯಾಗಿದ್ದ ಮತ್ತು ಶೂರನಾಗಿದ್ದ, ಯಾರಿಗೂ ಹೆದರ್ತಿರಲಿಲ್ಲ. ಹಾಗಾಗಿ ಅವನಿಗೆ ಟೈಗರ್ ಆಫ್ ಮೈಸೂರು ಅಂತ ಬೆರೆದಿದೆ. ನಿಮಗೆಲ್ಲ ಗೊತ್ತಿದೆ, ಟೆಕ್ಸ್ಟ್ ಬುಕ್ಕಲ್ಲಿ ಓದಿರ್ತೀರಿ. ಟೈಗರ್ ಆಫ್ ಮೈಸೂರು, ಮೈಸೂರಿನ ಹುಲಿ ಅಂತ ಅವನನ್ನು ನಾವು ಕರಿತೇವೆ. ಮತ್ತು ಅವನು ನಿಜವಾಗಿಯೂ ಅಷ್ಟು ವೀರಾವೇಶದಿಂದ ಹೋರಾಟ ಮಾಡ್ತಿದ್ದ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಆದರೆ ಈಗ ತನ್ನ ಸಾಮ್ರಾಜ್ಯವನ್ನು ಅವನು ಕಳ್ಕೊಂಡಿದ್ದಾನೆ. ಮತ್ತು ಅವನ ಸಾಮ್ರಾಜ್ಯವನ್ನು ಏನು ಮಾಡಿದರು ಅಂದರೆ 3 ಭಾಗ ಮಾಡಿ ಡಿವೈಡ್ ಮಾಡಿದರು. ಟಿಪ್ಪು ಸುಲ್ತಾನನ ಸಾಮ್ರಾಜ್ಯವನ್ನು 3 ಭಾಗವಾಗಿ ಡಿವೈಡ್ ಮಾಡಿದರು. ಅದನ್ನು ನೋಟ್ ಮಾಡ್ಕೊಳ್ಳಿ. ಒಂದು ಭಾಗವನ್ನು ನಿಜಾಮ ಆಫ್ ಹೈದರಾಬಾದದ ನಿಜಾಮ ಅವನಿಗೆ ಬಿಟ್ಟುಕೊಟ್ಟಿದ್ರು. ಒಂದು ಭಾಗವನ್ನು ಹೈದರಾಬಾದದ ನಿಜಾಮನಿಗೆ ಬಿಟ್ಟುಕೊಟ್ಟಿದ್ರು. ಅಂದರೆ ಅವನ ಸಾಮ್ರಾಜ್ಯವನ್ನು, ಇಲ್ಲಿ ಸಾಮ್ರಾಜ್ಯ ಅಂತ ಬರೀರಿ, ಆ ಸಾಮ್ರಾಜ್ಯವನ್ನು ಒಡೆದು 3 ಭಾಗ ಮಾಡಿದರು. ಈ ಒಡೆದ ಭಾಗ ಏನು ನಿಜಾಮನಿಗೆ ಬಂತೋ ಅದನ್ನೇ ನಾವು ಇವತ್ತು ಏನಂತ ಕರಿತೀವಿ, ಹೈದರಾಬಾದ್ ಕರ್ನಾಟಕ. ಅದು ನಿಮಗೆಲ್ಲ ಗೊತ್ತಿದೆ. ನಿಮ್ಮ ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ ಈ ಜಿಲ್ಲೆಗಳೇನಿವೆ ಅವಕ್ಕೆ ಹೈದರಾಬಾದ್ ಕರ್ನಾಟಕ ಅಂತ. ಈಗ ಮೊನ್ನೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಅದನ್ನು ಚೇಂಜ್ ಮಾಡಿ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ. ಅದೆಲ್ಲ ಕರೆಂಟ್ ಅಫೇರ್ಸಲ್ಲಿ ಸರ್ ಹೇಳ್ತಾರೆ. ನಾವು ಈ ಶಬ್ದ ಬಳಸ್ತೀವಿ, ಇದು ಈಗ ಬಂದಿರೋದು. ಅದನ್ನು ಹೈದರಾಬಾದ್ ಕರ್ನಾಟಕ ಅಂತ ಕರೆದಕ್ಕೆ ನಿಜಾಮನಿಗೆ ಬಿಟ್ಟುಕೊಟ್ರು ಒಂದು ಭಾಗ. ಇನ್ನೊಂದು ಭಾಗವನ್ನು ಮರಾಠರಿಗೆ ಬಿಟ್ಟುಕೊಟ್ರು. ಅದರಲ್ಲೂ ವಿಶೇಷವಾಗಿ ಪೇಶ್ವಾಗಳಿಗೆ ಅದನ್ನು ಬಿಟ್ಟುಕೊಟ್ರು. ಇದನ್ನು ನಾವು ಏನಂತ ಕರಿತೀವಿ, ಮುಂಬೈ ಕರ್ನಾಟಕ ಅಂತ ಕರಿತೀವಿ. ಮುಂಬೈ ಕರ್ನಾಟಕ. ಈ ಮುಂಬೈ ಕರ್ನಾಟಕದಲ್ಲಿ ಯಾರು ಬರ್ತವೆ, ನಿಮ್ಮ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಕಾರವಾರ ಈ ಜಿಲ್ಲೆಗಳೇನಿವೆ ಇವಕ್ಕೆ ಮುಂಬೈ ಕರ್ನಾಟಕ ಅಂತಾರೆ. ಇಲ್ಲಿ ಯಾಕೆ ಮರಾಠಿ ಪ್ರಭಾವ ಇದೆ ಅಂದರೆ ದಿಸ್ ಈಸ್ ದ ರೀಸನ್. ನಮ್ಮಲ್ಲಿ ಭಾಳ ಜನರಿಗೆ ಗೊತ್ತಿಲ್ಲ ಯಾಕೆ ಮರಾಠಿ ಪ್ರಭಾವ ಇಲ್ಲಿ ಬಂತು ಅಂದರೆ ಅದು ಇತಿಹಾಸದ ಘಟನೆ ಭಾಳ ಹಿಂದೆ ಹೋಗುತ್ತೆ. ಆವಾಗಿಂದ ಇದನ್ನು ಮರಾಠಿಗೆ ಬಿಟ್ಟುಕೊಟ್ಟಿದ್ದರಿಂದ ಇದಕ್ಕೆ ಮುಂಬೈ ಕರ್ನಾಟಕ ಅಂತ. ಈಗ ನಮ್ಮ ಬೊಮ್ಮಾಯಿ ಸರ್ಕಾರ ಬಂದ ಮೇಲೆ ಮತ್ತೆ ಅದನ್ನು ಚೇಂಜ್ ಮಾಡಿ ಕಿತ್ತೂರು ಕರ್ನಾಟಕ ಅಂತ ಹೆಸರು ಚೇಂಜ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅದು ಇನ್ನೂ ಏನು ಮಾಡ್ತಾರೋ ಗೊತ್ತಿಲ್ಲ, ಈಗ ಅದ್ರ ಬಗ್ಗೆ ಚರ್ಚೆ ಬೇಡ. ನಾವು ಅದನ್ನು ಮುಂಬೈ ಕರ್ನಾಟಕ ಅಂತ ಕರಿತೀವಿ. ಅಂದರೆ ಮುಂಬೈ ಅಂದರೆ ಮರಾಠವಾಡ ರೀಜನ್ನಿಗೆ ಸೇರಿದ್ದು. ಇಲ್ಲಿ ಒಂದು 6 ಜಿಲ್ಲೆಗಳು, ಈಗಿನ 6 ಜಿಲ್ಲೆಗಳು ಇವರ ವ್ಯಾಪ್ತಿಯಲ್ಲಿ ಬರ್ತವೆ, ಮರಾಠರ ವಶಕ್ಕೆ ಹೊರಟು ಹೋಗ್ತವೆ. ಇನ್ನು ಉಳಿದಿದ್ದೇನಿದೆ ಓಲ್ಡ್ ಮೈಸೂರು ಅಂತ ಹೇಳ್ತಾರೆ, ಹಳೆ ಮೈಸೂರು. ಮೊದಲಿಂದ ಏನಿತ್ತು ಆ ಹಳೆ ಮೈಸೂರು ಪ್ರಾಂತ್ಯ ಅದು ಹಾಗೆ ಉಳಿತದೆ. ಇದು ಮಾತ್ರ ಬ್ರಿಟಿಷರ ಕೈಯಲ್ಲಿತ್ತು. ಇದನ್ನು ತಾವೇ ಇಟ್ಕೊಂಡಿದ್ರು, ಬ್ರಿಟಿಷರ ಕೈಯಲ್ಲಿ ಇಟ್ಕೊಂಡಿದ್ರು. ಆ ನಂತರದಲ್ಲಿ ಬ್ರಿಟಿಷರ ಆಳ್ವಿಕೆ ಮುಗಿದ ಮೇಲೆ ಅದು ಯಾರಿಗೆ ಹೋಗುತ್ತೆ, ಒಡೆಯರ್ಸ್ ಆಫ್ ಮೈಸೂರು, ಮೈಸೂರಿನ ಒಡೆಯರ್ ವಂಶದವರಿಗೆ ಆ ನಂತರದಲ್ಲಿ ಅದು ಹ್ಯಾಂಡ್ ಓವರ್ ಆಗುತ್ತೆ. ಇದಾದಮೇಲೆ, ಯುದ್ಧ ಆದಮೇಲೆ. ಅದಕ್ಕೆ ಮುಂಚೆ ಬ್ರಿಟಿಷರ ಕೈಯಲ್ಲಿತ್ತು. ಸೊ ಟಿಪ್ಪು ಸುಲ್ತಾನನ ಸಾಮ್ರಾಜ್ಯವನ್ನು 3 ಭಾಗವಾಗಿ 1, 2, 3 3 ಭಾಗವಾಗಿ ಡಿವೈಡ್ ಮಾಡಿ, ಒಂದು ನಿಜಾಮ್ ಆಫ್ ಹೈದರಾಬಾದ್, ಇನ್ನೊಂದು ಮರಾಠರಿಗೆ, ಇನ್ನೊಂದು ಓಲ್ಡ್ ಮೈಸೂರು, ಹಳೆ ಮೈಸೂರು ಪ್ರಾಂತ್ಯ ಅಂತ ಹೇಳ್ತೀವಿ. ಅಂದರೆ ಅದು ಈಗಿನ ನಿಮ್ಮ ಸೌತ್ ಮೈಸೂರು ಏನಿದೆ ಅದೆಲ್ಲ ಬ್ರಿಟಿಷರ ಕೈಯಲ್ಲಿತ್ತು. ಸೊ ಹಾಗಾಗಿ ಟಿಪ್ಪು ಸುಲ್ತಾನ್ ಈಗ ಏನಾಗಿತ್ತು ಅವನ ಪರಿಸ್ಥಿತಿ ಅಂದರೆ, ಇರುವಂಥ ಹಣವನ್ನು ಕಳ್ಕೊಂಡಿದ್ದ, ಇರೋ ದುಡ್ಡೆಲ್ಲ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಕಟ್ಟಿಯಾಗಿತ್ತು. ತನ್ನ 2 ಮಕ್ಕಳನ್ನು ಕಳೆದುಕೊಂಡು ಅವರು ಒತ್ತೆಯಾಳಾಗಿ ಮಡ್ರಾಸ್ ಸೆರೆಮನಿಯಲ್ಲಿದ್ದರು. ಇರುವ ಅಲ್ಪ ಸ್ವಲ್ಪ ಸೈನ್ಯವನ್ನು ಇಟ್ಕೊಂಡು ಅವನು ಇರಬೇಕಾದ ಪರಿಸ್ಥಿತಿ ಇತ್ತು. ಅದಕ್ಕೆ ಟಿಪ್ಪು ಸುಲ್ತಾನ್ ಈಗ ಏನು ಮಾಡ್ತಾನೆ ಅಂದರೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾನೆ. ಏನು, ಹಿ ರೋಟ್ ಎ ಲೆಟರ್ ಟು ದಿ ರೂಲರ್ ಆಫ್ ಫ್ರಾನ್ಸ್. ಆ ಸಮಯದಲ್ಲಿ ಫ್ರಾನ್ಸಿನ ಚಕ್ರವರ್ತಿಗೆ ಅವನೇನು ಮಾಡ್ತಾನೆ, ಪತ್ರ ಬರೀತಾನೆ.
ಬಹುಶಃ ಅವನ ಹೆಸರು ಏನು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ. ಭಾಳ ಫೇಮಸ್ ಆದಂಥ ಫ್ರಾನ್ಸಿನ ಚಕ್ರವರ್ತಿಗೆ ಪತ್ರ ಬರೀತಾನೆ. ಆ ಚಕ್ರವರ್ತಿ ಬೇರೆ ಯಾರೂ ಅಲ್ಲ, ಇತಿಹಾಸದಲ್ಲಿ ಬಹಳ ಫೇಮಸ್ ಆದಂಥ ನೆಪೋಲಿಯನ್ ಬೋನಪಾರ್ಟ್ ಅಂತ ಅವನ ಹೆಸರು. ಆ ನೆಪೋಲಿಯನ್ ಬೋನಪಾರ್ಟ್ಗೆ ಅವನು ಪತ್ರ ಬರೀತಾನೆ. ನೆಪೋಲಿಯನ್ ಚಕ್ರವರ್ತಿಗೆ ಪತ್ರ ಬರೆದು, ಇಲ್ಲಿ ಪತ್ರ ಅಂತ ಯಾಕೆ ಹೇಳಿದೆ, ಆಗಿನ ಕಾಲದಲ್ಲಿ ಬೇರೆ ಯಾವುದೇ ಸಾಧನಗಳಿರಲಿಲ್ಲ. ನಿಮ್ಮ ಫೇಸ್ಬುಕ್ಕು, ವಾಟ್ಸಾಪು, ಟೆಲಿಗ್ರಾಮು, ಟ್ವಿಟರು ಏನು 108 ಇವೆ, ಅವು ಯಾವುವು ಇರಲಿಲ್ಲ ಆಗಿನ ಕಾಲದಲ್ಲಿ. ಪತ್ರವನ್ನು ಬರೆದು ಕಳಿಸ್ಕೊಟ್ಟವನು ಯಾರಿಗೆ? ನೆಪೋಲಿಯನ್ ಚಕ್ರವರ್ತಿಗೆ. ಯುರೋಪ್ನಲ್ಲಿ ಭಾಳ ಪವರ್ಫುಲ್ ರೂಲರ್ ಅವನು, ಅದು ವರ್ಲ್ಡ್ ಹಿಸ್ಟ್ರಿಯಲ್ಲಿ ಬರುತ್ತೆ. ದ ಮೋಸ್ಟ್ ಪವರ್ಫುಲ್ ರೂಲರ್ ಇನ್ ಯುರೋಪ್ ವಾಸ್ ನೆಪೋಲಿಯನ್ ಬೋನಪಾರ್ಟ್. ಸೊ ಅವನಿಗೆ ಪತ್ರ ಬರೆದು, ಆ್ಯಂಡ್ ಹಿ ವಾಸ್ ಆರ್ಚ್ ರೈವಲ್ ಆಫ್ ದಿ ಬ್ರಿಟಿಷರ್ಸ್. ಅವನಿಗೆ ಬ್ರಿಟಿಷರು ಕಂಡ್ರೆ ಆಗ್ತಿರಲಿಲ್ಲ, ಸಿಕ್ಕಾಪಟ್ಟೆ ಕೋಪ ಇತ್ತು. ಬ್ರಿಟಿಷರ ಪರಮಶತ್ರು ಅಂತ ಹೇಳ್ತೀವಿ. ಬ್ರಿಟಿಷರು ಅಂದರೆ ಅವನಿಗೆ ಮೈಯೆಲ್ಲ ಉರಿ. ಯಾರಿಗೆ? ನೆಪೋಲಿಯನ್ ಬೋನಪಾರ್ಟ್ಗೆ. ಇವನಿಗೆ ಟಿಪ್ಪು ಸುಲ್ತಾನ್ ಪತ್ರ ಬರೀತಾನೆ. ಪತ್ರ ಬರೆದು, ನಾನು ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಮಾಡಿದ್ದೀನಿ, ನೀನು ನನಗೆ ಸಹಾಯ ಮಾಡಬೇಕು, ಹೆಲ್ಪ್ ಮೀ. ನೀನು ನನಗೇನಾದ್ರು ಸಹಾಯ ಮಾಡಿದರೆ ನಾನು ಖಂಡಿತ ಯುದ್ಧ ಮಾಡ್ತೀನಿ, ನನಗೆ ಸಹಾಯ ಮಾಡು ಅಂತ ಪತ್ರ ಬರೀತಾನೆ. ಸಹಾಯ ಅಂದರೆ ಯಾವ ಥರ? ನಿಮ್ಮ ಶಸ್ತ್ರಾಸ್ತ್ರಗಳನ್ನು ಕಳಿಸಿಕೊಡಿ ಅಂತ ಹೇಳ್ತಾನೆ. ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್. ನೀವು ಯುದ್ಧ ಮಾಡಬೇಕು ಅಂದರೆ ಶಸ್ತ್ರಾಸ್ತ್ರಗಳು ಬೇಕಲ್ಲ. ಶಸ್ತ್ರಾಸ್ತ್ರಗಳು ಇಲ್ದೇ ನೀವು ಹೋರಾಟ ಮಾಡಲಿಕ್ಕಾಗಲ್ಲ. ಮದ್ದು ಗುಂಡುಗಳು ಬೇಕು, ಸಿಡಿ ಮದ್ದುಗಳು ಬೇಕು, ಬಂದೂಕು ಬೇಕು, ಗ್ರೆನೇಡ್ಸ್ ಬೇಕು, ಎಕ್ಸ್ಪ್ಲೋಸಿವ್ಸ್ ಇತ್ಯಾದಿಗಳು ಬೇಕು. ಶಸ್ತ್ರಾಸ್ತ್ರಗಳನ್ನು ನೀವು ಕಳಿಸ್ಕೊಟ್ರೆ ನಾನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೇನೆ ಅಂತ ಪತ್ರ ಬರೀತಾರೆ. ಆ ಪತ್ರ ನೋಡಿ ನೆಪೋಲಿಯನ್ಗೆ ಭಾಳ ಖುಷಿ ಆಗುತ್ತೆ. ಅಡ್ಡಿಲ್ಲ, ಭಾರತದಲ್ಲಿ ಒಬ್ಬರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದಾರೆ, ನಮ್ಮ ಸಹಾಯ ಕೇಳ್ತಿದ್ದಾರೆ ಅಂದರೆ ಆಯಿತು, ಭಾಳ ಸಂತೋಷ, ಐ ವಿಲ್ ಹೆಲ್ಪ್, ನಾನು ಸಹಾಯ ಮಾಡ್ತೀನಿ. ಆದರೆ ನನ್ನದೊಂದು ಕಂಡೀಷನ್ ಇದೆ ಅಂತ ಹೇಳ್ತಾನೆ. ಏನದು ಕಂಡೀಷನ್ ಅಂದರೆ, ಆಗಿನ ಕಾಲದಲ್ಲಿ ಒಂದು ಸಂಘ ಇತ್ತು, ಅದನ್ನು ಜಾಕೋಬಿಯನ್ ಕ್ಲಬ್ ಅಂತ ಕರೀತಾರೆ. ನಿಮ್ಮ ಎಕ್ಸಾಮ್ನಲ್ಲೂ ಹಾಗೆ ಬರುತ್ತೆ. ಜಾಕೋಬಿಯನ್ನರ ಸಂಘ ಅಂತೇಳಿ ಎಲ್ಲಿತ್ತು? ಪ್ಯಾರಿಸ್ಸಲ್ಲಿತ್ತು. ಫ್ರಾನ್ಸಿನ ರಾಜಧಾನಿ ಪ್ಯಾರಿಸ್ಸಲ್ಲಿತ್ತು. ಈ ಸಂಘಕ್ಕೆ ನೀನು ಮೆಂಬರ್ ಆಗಬೇಕು. ಇಲ್ಲಿ ಕ್ಲಬ್ ಅಂದರೆ ನೀವು ಮತ್ತು ಬೇರೆ ಅರ್ಥ ತಿಳ್ಕೊಬೇಡಿ, ನಾನೊಂದು ಹೇಳೋದು ನೀವೊಂದು ಅರ್ಥ ಮಾಡೋದು. ಕ್ಲಬ್ ಅಂದರೆ ಸಂಘ ಅಂತ ಅರ್ಥ, ಅಸೋಸಿಯೇಷನ್ ಅಂತ. ಇದಕ್ಕೆ ಜಾಕೋಬಿಯನ್ ಅಂತ ಯಾಕೆ ಹೆಸರು ಬರುತ್ತೆ ಅಂದರೆ, ವಿಲಿಯಂ ಜೇಕಬ್ ಅನ್ನೋರು ಅದನ್ನು ಸ್ಟಾರ್ಟ್ ಮಾಡಿದರು ಪ್ಯಾರಿಸ್ನಲ್ಲಿ. ಅವ್ರ ಹೆಸರನ್ನು ಅದಕ್ಕೆ ಇಟ್ಟಿದ್ದಾರೆ. ಹಿಸ್ ನೇಮ್ ಈಸ್ ವಿಲಿಯಂ ಜೇಕಬ್. ಸೊ ಜಾಕೋಬಿಯನ್ ಸಂಘ ಅಂತ ಪ್ಯಾರಿಸ್ಸಲ್ಲಿತ್ತು. ನೆಪೋಲಿಯನ್ ಏನು ಹೇಳ್ತಾನೆ, ನೀನು ಈ ಸಂಘದ ಸದಸ್ಯತ್ವವನ್ನು ತೆಗೆದುಕೊಂಡ್ರೆ, ಅಂದರೆ ಮೆಂಬರ್ಶಿಪ್ ತಗೊಂಡ್ರೆ ನಾನು ನಿಮಗೆ ಸಹಾಯ ಮಾಡ್ತೀನಿ, ಇಲ್ಲಾಂದರೆ ಮಾಡಲಿಕ್ಕಾಗಲ್ಲ ಅಂತ. ಅದಕ್ಕೆ ಟಿಪ್ಪು ಸುಲ್ತಾನ್ ಉತ್ತರ ಬರೀತಾನೆ, ಆಯಿತು ಸೇರ್ತೀನಿ, ಏನು ಮಾಡಬೇಕು ಅದಕ್ಕೆ ಅಂತ. ಅವನು ಹೇಳ್ತಾನೆ, ಅದಕ್ಕೊಂದಷ್ಟು ದುಡ್ಡು ಕಟ್ಟಬೇಕು, ಹಣ ಕಟ್ಟಬೇಕು. ಆಗಿನ ಕಾಲದಲ್ಲಿ 1,00,000 ಅವರ ಕರೆನ್ಸಿಯಲ್ಲಿ ನೀನು ದುಡ್ಡು ಕಟ್ಟಿದರೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಟಿಪ್ಪು ಸುಲ್ತಾನ್ ಎಂಥ ಉತ್ತರ ಕೊಡ್ತಾನೆ ಅಂದರೆ, ನನ್ನ ಹತ್ರ ಏನೂ ಹಣ ಇಲ್ಲ ಅಂತ ಹೇಳ್ತಾನೆ. ಇರೋ ಬರೋ ಹಣ ಎಲ್ಲ ಬ್ರಿಟಿಷರಿಗೆ ಕೊಟ್ಟಾಗಿದೆ. ಸೊ ಐ ಆಮ್ ಎಂಟಿ ಹ್ಯಾಂಡೆಡ್, ನನ್ನ ಕೈಗಳು ಖಾಲಿಯಾಗಿವೆ. ಆದರೆ ಒಂದು ಮಾತು ಟಿಪ್ಪು ಸುಲ್ತಾನ್ ಹೇಳಿದ್ದು ನೆಪೋಲಿಯನ್ಗೆ ಖುಷಿ ಆಗುತ್ತೆ. ಏನು? ನನ್ನಲ್ಲಿ ದೇಶಭಕ್ತಿ ಇದೆ ಅಂತ ಹೇಳ್ತಾನೆ. ನನ್ನ ಹತ್ರ ದುಡ್ಡಿಲ್ಲ, ದೇಶಭಕ್ತಿ ಇದೆ, ಸ್ವಾಭಿಮಾನ ಇದೆ ನನ್ನ ಹತ್ರ, ಪ್ಲಸ್ ಹೋರಾಡುವ ಧೈರ್ಯ ಇದೆ, ಸಾಹಸ ಇದೆ. ಧೈರ್ಯ ಮತ್ತು ಸಾಹಸ ಇದೆ. ನಾನು ಹೋರಾಡಲಿಕ್ಕೆ ತಯಾರಿದ್ದೇನೆ, ನನ್ನ ಬಲಿದಾನ ಮಾಡಲಿಕ್ಕೂ ಕೂಡ ತಯಾರಿದ್ದೇನೆ. ಇವಿಷ್ಟೇ ನನ್ನ ಹತ್ರ ಇರೋದು ಅಂತ ಹೇಳಿಬಿಡ್ತಾನೆ. ಐ ಹ್ಯಾವ್ ನಥಿಂಗ್ ಎಕ್ಸೆಪ್ಟ್ ದೇಶಭಕ್ತಿ ಇದೆ, ಸ್ವಾಭಿಮಾನ ಇದೆ, ಸಾಹಸ ಶೌರ್ಯ ಇದೆ, ಬಲಿದಾನ ಮಾಡ್ಲಿಕ್ಕೆ ರೆಡಿ ಇದ್ದೀನಿ, ದುಡ್ಡಿಲ್ಲ ಅಂತ. ಈ ಮಾತನ್ನು ಕೇಳಿನೇ ನೆಪೋಲಿಯನಿಗೆ ಏನಾಗುತ್ತೆ? ಖುಷಿಯಾಗುತ್ತೆ. ನೋಡಿ, ಒಂದು ದೇಶ ಕಟ್ಟಲಿಕ್ಕೆ ಬೇಕಾಗಿರೋದು ದುಡ್ಡಲ್ಲ. ದುಡ್ಡು ಯಾರಾದರೂ ಕೊಡ್ತಾರೆ. ದೇಶ ಕಟ್ಟಲಿಕ್ಕೆ ಬೇಕಾಗಿರೋದು ರಾಷ್ಟ್ರಭಕ್ತಿ, ಸ್ವಾಭಿಮಾನ, ಸಾಹಸ, ಧೈರ್ಯ ಮತ್ತು ನಮ್ಮ ಜೀವ ಬಲಿದಾನ ಕೊಡುವಂಥ ಒಂದು ಆ್ಯಟಿಟ್ಯೂಡ್ ನಮ್ಮಲ್ಲಿದ್ದರೆ ನಾವು ಸಾಮ್ರಾಜ್ಯ ಕಟ್ಬೋದು. ಅದು ನಾವು ಟಿಪ್ಪು ಸುಲ್ತಾನಿಂದ ಕಲಿಬೇಕಾದ ಪಾಠ. ಅವನು ಹೇಳ್ತಾನೆ, ಇವು 4 ಬಿಟ್ಟರೆ ನನ್ನ ಹತ್ರ ಐ ಹ್ಯಾವ್ ನಥಿಂಗ್ ಎಲ್ಸ್, ಬೇರೆ ಏನೂ ಇಲ್ಲ ಅಂತ. ಅದಕ್ಕೆ ನೆಪೋಲಿಯನ್ ಹೇಳ್ತಾನೆ, ಇವು 4 ಇದ್ದರೆ ಸಾಕು, ನೀನೇನು ದುಡ್ಡು ಕೊಡೋದು ಬೇಡ, ಇಷ್ಟಾದರೆ ಸಾಕು, ನಾನು ನೆರವನ್ನು ಕಳಿಸ್ಕೊಡ್ತೇನೆ, ನಂಗೆ ಸ್ವಲ್ಪ ಟೈಮ್ ಕೊಡು ಅಂತ ಹೇಳ್ತಾನೆ. ಐ ನೀಡ್ ಸಮ್ ಟೈಮ್.
ಕಾಲಾವಕಾಶ ನನಗೆ ಬೇಕು. ಯಾಕೆ ಆಗಿನ ಕಾಲದಲ್ಲಿ ಈ ಹಡಗು ಪ್ರಯಾಣಗಳೆಲ್ಲ ಭಾಳ ಟೈಮ್ ತೊಗೊಳ್ತಿತ್ತು. ನೀವು ಅಲ್ಲಿ ಮ್ಯಾಪ್ನ ನೆನ್ಪು ಮಾಡ್ಕೊಳ್ಳಿ, ಈ ವರ್ಲ್ಡ್ ಮ್ಯಾಪ್ ನೆನ್ಪು ಮಾಡ್ಕೊಳ್ಳಿ. ಫ್ರಾನ್ಸಿಂದ ಭಾರತಕ್ಕೆ ಹಡಗಿನಲ್ಲಿ ಶಸ್ತ್ರಾಸ್ತ್ರಗಳು ಬರಬೇಕು ಅಂದರೆ ಕನಿಷ್ಠ 6ರಿಂದ 9 ತಿಂಗಳು ಟೈಮ್ ತೊಗೊಳ್ತಿತ್ತು ಹಡಗಿನಲ್ಲಿ ಬರಬೇಕು ಅವೆಲ್ಲ. ಸೊ ತುಂಬ ಟೈಮ್ ಹಿಡಿತಿತ್ತು. ಸೊ ನನಗೊಂದಷ್ಟು ಕಾಲಾವಕಾಶ ಕೊಟ್ಟರೆ ನಾನು ಇದನ್ನು ಮಾಡ್ತೇನೆ, ಅಲ್ಲಿವರೆಗೆ ನೀನು ತಯಾರಿಯಲ್ಲಿ ಸಿದ್ಧತೆಯಲ್ಲಿ ಇರುವಂಥ ಪತ್ರವನ್ನು ಬರೆದ. ಯಾರು? ನೆಪೋಲಿಯನ್. ನೋಡಿ ಇತಿಹಾಸ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂದರೆ, ಈ ಎಲ್ಲ ಪತ್ರ ವ್ಯವಹಾರ ಏನು ನಡೆದಿತ್ತು ಇದರ ರಹಸ್ಯವನ್ನು ಒಬ್ಬರು ಈಗ ಏನು ಮಾಡಿಬಿಡ್ತಾರೆ, ಲೀಕ್ಔಟ್ ಮಾಡಿಬಿಡ್ತಾರೆ. ಈ ಎಲ್ಲ ಪತ್ರ ವ್ಯವಹಾರದ ಇಡೀ ರಹಸ್ಯವನ್ನು ಯಾರು ಲೀಕ್ಔಟ್ ಮಾಡ್ತಾರೆ, ಯಾರು ಅದನ್ನು ಬಹಿರಂಗ ಮಾಡಿಬಿಡ್ತಾರೆ ಅಂತ ಹೇಳಿದರೆ, ಅವನ ಸೇನೆಯಲ್ಲೇ ಇದ್ದಂತಹ ಒಬ್ಬ ವ್ಯಕ್ತಿ, ಅವನ ಹೆಸರು ದಳಪತಿ ನಂಜಯ್ಯ ಅಂತ. ಅವನ ಹೆಸರು ನೆನ್ಪಿಟ್ಕೊಳ್ಳಿ. ಇವನು ಮೋಸ್ಟ್ ಡೇಂಜರಸ್ ಫೆಲೋ. ಇವನಿಂದನೇ ಎಲ್ಲ ಇತಿಹಾಸ ಹದಗೆಡೋದು. ದಳಪತಿ ನಂಜಯ್ಯ ಅಂತ ಅವನ ಹೆಸರು. ದಳಪತಿ ಅಂದರೆ ಚೀಫ್, ಒಂದು ಸೇನೆ ಮುಖಂಡ. ಅವನ ಹೆಸರು ನಂಜಯ್ಯ ಅಂತ. ಹಿ ವಾಸ್ ಇನ್ ದಿ ಆರ್ಮಿ ಆಫ್ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ನ ಸೇನೆಯಲ್ಲಿ ಅವನು ಕೆಲಸ ಮಾಡ್ತಿದ್ದ ದಳಪತಿ ನಂಜಯ್ಯ ಅಂತ. ಅವನೇನು ಮಾಡಿಬಿಟ್ಟ, ಈ ಎಲ್ಲ ಪತ್ರ ವ್ಯವಹಾರಗಳ ರಹಸ್ಯವನ್ನು ಯಾರಿಗೆ ಲೀಕ್ಔಟ್ ಮಾಡಿದ ಅಂದರೆ ಬ್ರಿಟಿಷರಿಗೆ ಹೋಗಿ ಹೇಳಿಬಿಟ್ಟ, ನಮ್ಮ ಟಿಪ್ಪು ಸುಲ್ತಾನ್ ನಿಮ್ಮ ಶತ್ರುಗಳ ಜೊತೆಗೆ ರಹಸ್ಯವಾಗಿ ಪತ್ರ ವ್ಯವಹಾರ ಮಾಡಿ ಯುದ್ಧದ ತಯಾರಿ ಮಾಡ್ಕೊಳ್ತಿದ್ದಾನೆ, ನೀವು ಹುಷಾರಾಗಿರ್ರಿ. ಈ ಶಸ್ತ್ರಾಸ್ತ್ರಗಳು ಏನಾದರೂ ಬಂದರೆ ಭಾರಿ ದೊಡ್ಡ ಯುದ್ಧ ಆಗತ್ತೆ ಅಂತ ಹೇಳಿದ ಕೂಡಲೇ ನೋಡಿ ಬ್ರಿಟಿಷರು ಎಷ್ಟು ಜಾಣರು ಅಂದರೆ, ಇನ್ನು ಇವನಿಗೆ ಟೈಮ್ ಕೊಟ್ಟರೆ, ಶತ್ರುವಿಗೆ ಟೈಮ್ ಕೊಟ್ಟರೆ ಅವನು ಮತ್ತೆ ಸ್ಟ್ರಾಂಗ್ ಆಗ್ತಾನೆ. ಅದು ಈವನ್ ಕೌಟಿಲ್ಯ ಕೂಡ ತನ್ನ ಚಾಣಕ್ಯ ನೀತಿಯಲ್ಲಿ ಹೇಳ್ತಾನೆ, ಡೋಂಟ್ ಗಿವ್ ಟೈಮ್ ಫಾರ್ ದ ಎನಿಮಿ. ಶತ್ರುವಿಗೆ ನೀವು ಟೈಮ್ ಕೊಟ್ಟಷ್ಟು ಅವನೇನಾಗ್ತಾನೆ, ಸ್ಟ್ರಾಂಗ್ ಆಗ್ತಾನೆ. ಅದಕ್ಕೆ ಇಮಿಡಿಯೇಟ್ಲಿ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನೆ, ಯುದ್ಧ ಘೋಷಣೆಯನ್ನು ಮಾಡ್ತಾನೆ. ಯಾವುದೇ ಮುನ್ಸೂಚನೆ ಕೊಡದೆ ವೆಲ್ಲೆಸ್ಲಿ ಏನು ಮಾಡ್ತಾನೆ, ದಿಢೀರನೇ ದಾಳಿ ಮಾಡ್ತಾನೆ. ದಿಢೀರ್ ದಾಳಿ ಅಂತ ಅದಕ್ಕೆ ಹೇಳ್ತೀವಿ. ಅಂದರೆ ಯಾವುದೇ ಮುನ್ಸೂಚನೆ ಕೊಡದೇ ಅವನೇನು ಮಾಡ್ತಾನೆ, ಶ್ರೀರಂಗಪಟ್ಟಣದ ಮೇಲೆ, ಯಾಕಂದರೆ ಅವನು ಇದ್ದಿದ್ದು ಅಲ್ಲಿ, ಟಿಪ್ಪು ಸುಲ್ತಾನ್ ಇದ್ದಿದ್ದು ಶ್ರೀರಂಗಪಟ್ಟಣದಲ್ಲಿ. ಆ ಶ್ರೀರಂಗಪಟ್ಟಣದ ಮೇಲೆ ದಿಢೀರನೆ ಅವನು ದಾಳಿ ಮಾಡ್ತಾನೆ. ಒಂದು ಮುನ್ಸೂಚನೆ ಕೂಡ ಇರಲ್ಲ. ಇವರು ದಾಳಿ ಮಾಡ್ತಾರೆ ಅನ್ನೋದು ಕೂಡ ಟಿಪ್ಪು ಸುಲ್ತಾನ್ಗೆ ಗೊತ್ತಿರಲ್ಲ. ಸಡನ್ನಾಗಿ ಲಾರ್ಡ್ ವೆಲ್ಲೆಸ್ಲಿ ಅಂದರೆ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಈ ಒಂದು ದಾಳಿಯನ್ನು ಮಾಡ್ತಾನೆ. ಈ ದಾಳಿಯಲ್ಲಿ ಇವನಿಗೆ ಸಪೋರ್ಟ್ ಮಾಡಲಿಕ್ಕೆ ಯಾರು ಬಂದಿರ್ತಾರೆ, ಒಂದು ಕಡೆಗೆ ದ ನಿಜಾಮ್ ಆಫ್ ಹೈದರಾಬಾದ್ ಅವನು ಕೂಡ ಸಪೋರ್ಟ್ ಮಾಡ್ತಾನೆ. ಇನ್ನೊಂದು ಕಡೆಗೆ ಪೇಶ್ವಾ ಮರಾಠರು ಕೂಡ ಅವನ ಬೆಂಬಲಕ್ಕೆ ಬರ್ತಾರೆ. ನೋಡಿ ಇವರಿಬ್ಬರೂ ಸಪೋರ್ಟ್ ಮಾಡ್ತಾರೆ. ನಿಜಾಮ್ ಆ್ಯಂಡ್ ಪೇಶ್ವಾಸ್ ಇಬ್ಬರೂ ಕೂಡ ಲಾರ್ಡ್ ವೆಲ್ಲೆಸ್ಲಿಗೆ ಸಪೋರ್ಟ್ ಮಾಡಿ ಯಾರ ವಿರುದ್ಧ ಆ ದಾಳಿ ಮಾಡ್ತಾರೆ ಅಂದರೆ ಟಿಪ್ಪು ಸುಲ್ತಾನನ ಮೇಲೆ ದಾಳಿ ಮಾಡ್ತಾರೆ. ಇಲ್ಲೂ ಕೂಡ ಅವನು ಒಬ್ಬಂಟಿ ಆಗ್ತಾನೆ. ಇಲ್ಲೂ ಕೂಡ ಟಿಪ್ಪು ಸುಲ್ತಾನ್ ಐಸೋಲೇಟ್ ಆಗಿ ಒಬ್ಬನೇ ಆಗ್ತಾನೆ. ಈ ಮೂರೂ ಜನ ಸೇರಿ ಅವನ ಮೇಲೆ ದಾಳಿಯನ್ನು ಮಾಡ್ತಾರೆ. ಅಲ್ಲಿ ಘನಘೋರವಾದ ಯುದ್ಧ ಆಗುತ್ತೆ. ಎಲ್ಲಿ? ಶ್ರೀರಂಗಪಟ್ಟಣದ ಬಳಿ ಘನಘೋರ ಯುದ್ಧ ಆಗುತ್ತೆ. ಅಲ್ಲಿ ನೇರವಾಗಿ ಟಿಪ್ಪು ಸುಲ್ತಾನ್ನ ಜೊತೆಗೆ ಹೋರಾಟ ಮಾಡಿದ ಬ್ರಿಟಿಷ್ ಅಧಿಕಾರಿ ಯಾರು ಅಂದರೆ ಜನರಲ್ ಹ್ಯಾರಿಸ್. ಇವನ ಹೆಸರು ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ನಲ್ಲಿ ಬಹಳ ಇಂಪಾರ್ಟೆಂಟಾಗಿ ಬರುವಂಥದ್ದು. ಹ್ಯಾರಿಸ್ ಅಂತ ಬ್ರಿಟಿಷ್ ಅಧಿಕಾರಿ ಹೆಸರು, ನೇಮ್ ಆಫ್ ದಿ ಆಫೀಸರ್. ಜನರಲ್ ಹ್ಯಾರಿಸ್ ಅನ್ನುವ ಬ್ರಿಟಿಷ್ ಅಧಿಕಾರಿ ಏನು ಮಾಡ್ತಾನೆ, ಹಿ ಕಿಲ್ಡ್ ಟಿಪ್ಪು ಸುಲ್ತಾನ್ ನಿಯರ್ ಶ್ರೀರಂಗಪಟ್ಟಣ. ಅಲ್ಲಿ ನಡೆದ ಘನಘೋರ ಹೋರಾಟದಲ್ಲಿ ಟಿಪ್ಪು ಸುಲ್ತಾನನ್ನು ಬಹಳ ಕ್ರೂರವಾಗಿ ಬರ್ಬರವಾಗಿ ಅವನನ್ನು ಕೊಲ್ತಾರೆ ಯುದ್ಧ ಭೂಮಿಯಲ್ಲಿ. ಆವಾಗ ಇಸ್ವಿ ಏನು ತೋರಿಸುತ್ತೆ ಅಂದರೆ 1799, 1799ರಲ್ಲಿ ಕ್ರಿಸ್ತಶಕ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದ ಬಳಿ ಕೊಲ್ಲಲ್ಪಡ್ತಾನೆ. ಇವತ್ತಿಗೂ ಅವನ ಸಮಾಧಿ ಅಲ್ಲೇ ಇದೆ. ನೀವು ಯಾರಾದರೂ ಅಲ್ಲಿಗೆ ಹೋಗಿದರೆ ನೋಡಿರ್ತೀರಿ, ಮೈಸೂರಿಗೆ ಹೋಗಬೇಕಾದಾಗ ಶ್ರೀರಂಗಪಟ್ಟಣ ಬರುತ್ತೆ, ಅಲ್ಲಿ ಟಿಪ್ಪು ಸುಲ್ತಾನನ ಗೋರಿ ಇದೆ, ಸಮಾಧಿ ಇದೆ. ಯಾವ ಜಾಗದಲ್ಲಿ ಅವನನ್ನು ಕೊಂದರೋ ಇವತ್ತು ಅಲ್ಲಿ ಒಂದು ಸ್ಮಾರಕ ಇದೆ. ನಮ್ಮ ಸರ್ಕಾರ ಅವನ ಹೆಸರಿನಲ್ಲಿ ಒಂದು ಸ್ಮಾರಕವನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಮಾಡಿದ್ದಾರೆ. ಅಲ್ಲೊಂದು ಸ್ಟ್ಯಾಚ್ಯೂ ಹಾಕಿದ್ದಾರೆ. ಟಿಪ್ಪು ಸುಲ್ತಾನನ್ನು ಇಲ್ಲಿ ಕೊಲ್ಲಲಾಯಿತು. ಸೊ ಹಾಗಾಗಿ
ಟಿಪ್ಪು ಸುಲ್ತಾನನ ಒಂದು ರಾಷ್ಟ್ರಭಕ್ತಿ ಧೈರ್ಯವನ್ನು ಒಂದು ಕಡೆ ನಾವು ನೆನಪಿಟ್ಕೊಂಡ್ರೆ, ಈ ನಮ್ಮ ಅರಸರುಗಳು ಬ್ರಿಟಿಷರಿಗೆ ಸಪೋರ್ಟ್ ಮಾಡಿದರು ಅನ್ನೋದು ನೋವಿನ ವಿಚಾರ. ಅಂದರೆ ಪೇಶ್ವೆಗಳಾಗಲಿ ನಿಜಾಮ್ ಆಗಲಿ ಲಾರ್ಡ್ ವೆಲ್ಲೆಸ್ಲಿಗೆ ಸಪೋರ್ಟ್ ಮಾಡಿದ್ರಿಂದ ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಸಾಯ್ತಾನೆ. ಮತ್ತು ಈ ಯುದ್ಧದ ಇನ್ನೊಂದು ಲಾಸ್ಟ್ ಇಂಪಾರ್ಟೆಂಟ್ ವೈಶಿಷ್ಟ್ಯತೆ ಅಂದರೆ ಯೂಸ್ ಆಫ್ ಮಿಸೈಲ್ಸ್. ನೋಡಿ, ಟಿಪ್ಪು ಸುಲ್ತಾನ್ ಎಷ್ಟು ಅಡ್ವಾನ್ಸ್ ಆಗಿದ್ದ ಅಂದರೆ ಆಗಿನ ಕಾಲದಲ್ಲೇ ಯುದ್ಧದಲ್ಲಿ ಅವನೇನು ಬಳಸಿದ್ದ, ಮಿಸೈಲ್ಗಳನ್ನು, ಕ್ಷಿಪಣಿಗಳನ್ನು ಅವನು ಉಪಯೋಗಿಸಿದ್ದ ಅನ್ನುವುದಕ್ಕೆ ದಾಖಲೆಗಳಿವೆ. ಕ್ಷಿಪಣಿಯನ್ನು ಮೊದಲು ಬಳಕೆ ಮಾಡಿದವನು ಯಾರು ಅಂತ ಹೇಳಿದರೆ ನಾವು ಟಿಪ್ಪು ಸುಲ್ತಾನ್ ಅಂತ ಹೇಳ್ತೀವಿ. ಯುದ್ಧದಲ್ಲಿ ಕ್ಷಿಪಣಿಗಳನ್ನು ಮೊದಲು ಬಳಸಿದ್ದು ಟಿಪ್ಪು ಸುಲ್ತಾನ್. ಇದನ್ನು ನಾನು ಹೇಳ್ತಾ ಇಲ್ಲ, ಅಬ್ದುಲ್ ಕಲಾಂ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ವಿಂಗ್ಸ್ ಆಫ್ ಫೈರ್ ಅಂತ. ಆ ವಿಂಗ್ಸ್ ಆಫ್ ಫೈರ್ ಪುಸ್ತಕದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳ್ತಾರೆ, ಜನ ನನ್ನನ್ನು ಕ್ಷಿಪಣಿ ಮಾನವ ಅಂತ ಕರೀತಾರೆ, ಜನಕ ಅಂತ. ಆದರೆ ನನಗಿಂತ ಮುಂಚೆ ಇತಿಹಾಸದಲ್ಲಿ ಮಿಸೈಲ್ಸನ್ನು ಬಳಸಿದ್ದು ಯಾರು ಅಂದರೆ ಟಿಪ್ಪು ಸುಲ್ತಾನ್ ಅಂತ ಸ್ವತಃ ಅವರೇ ಹೇಳ್ತಾರೆ. ಅಂದರೆ ಮಿಸೈಲ್ ಟೆಕ್ನಾಲಜಿ ಟಿಪ್ಪು ಸುಲ್ತಾನನಿಗೆ ಗೊತ್ತಿತ್ತು ಅನ್ನೋದು ನಿಮಗೆ ಗೊತ್ತಾಗಬೇಕು, ಅವನಿಗೆ ಗೊತ್ತಿತ್ತು ಅನ್ನೋದು ನಿಮಗೆ ಗೊತ್ತಾಗಬೇಕು. ಅದು ಈ ಯುದ್ಧದ ಒಂದು ವೈಶಿಷ್ಟ್ಯತೆ. ಸೊ ಹೀಗೆ ಆ ಟಿಪ್ಪು ಸುಲ್ತಾನನ ಸಾವಾಗುತ್ತೆ, ಅಂತ್ಯ ಆಗುತ್ತೆ. ಅವನ ಕೊಂದ ಮೇಲೆ ಲಾರ್ಡ್ ವೆಲ್ಲೆಸ್ಲಿ ಒಂದು ಮಾತು ಹೇಳ್ತಾನೆ, ಏನಂತ, ಐ ಹ್ಯಾವ್ ಸೈಲೆನ್ಸ್ಡ್ ದ ರೋರಿಂಗ್ ಆಫ್ ಒನ್ ಲಯನ್ ಇನ್ ದ ಸೌತ್ ಆ್ಯಂಡ್ ಅನದರ್ ಈಸ್ ಸ್ಟಿಲ್ ರೋರಿಂಗ್ ಆ್ಯಂಡ್ ಐ ವಿಲ್ ಸೈಲೆನ್ಸ್ ಇಟ್ ಸೂನ್ ಅಂತ ಹೇಳ್ತಾನೆ. ಕನ್ನಡದಲ್ಲಿ ಅದನ್ನು ಅನುವಾದ ಮಾಡಿ ಹೇಳ್ತೀನಿ. ಇವನ ಸಾವಾದಮೇಲೆ ಏನು ಹೇಳ್ತಾನೆ ಅಂದರೆ, ದಕ್ಷಿಣದಲ್ಲಿ ಅಬ್ಬರಿಸುತ್ತಿರುವ ಒಂದು ಸಿಂಹದ ಧ್ವನಿಯನ್ನು ನಾನು ಸೈಲೆಂಟ್ ಮಾಡಿದ್ದೇನೆ, ಅಂದರೆ ಟಿಪ್ಪು ಸುಲ್ತಾನ್. ಇನ್ನೊಂದು ಸಿಂಹ ಅಬ್ಬರಿಸ್ತಾ ಇದೆ, ಇಷ್ಟರಲ್ಲೇ ಅದನ್ನು ಕೂಡ ಸೈಲೆನ್ಸ್ ಮಾಡ್ತೇನೆ ಅಂತ ಹೇಳ್ತಾನೆ. ಆ ಎರಡನೇ ಸಿಂಹ ಯಾವುದು ಅಂದರೆ ಬಾಜಿರಾವ್ ಸೆಕೆಂಡ್. ಅವನ ಚರ್ಚೆಯನ್ನು ನಾನು ನಾಳಿನ ಚರ್ಚೆಯಲ್ಲಿ ಮುಂದುವರಿಸ್ತೇನೆ. ಸೊ ಆ ಎರಡನೇ ಯುದ್ಧ ಮುಂದೆ ಬರುತ್ತೆ, ಆಂಗ್ಲೋ ಮರಾಠ ಯುದ್ಧ. ಅಲ್ಲಿ ಅವನ ಸೋಲು ಕೂಡ ಆಗುತ್ತೆ. ಸೊ ಇದು ಇವತ್ತಿನ ಚರ್ಚೆಯನ್ನು ಇಲ್ಲಿ ನಿಲ್ಲಿಸ್ತೇನೆ, ಸಮಯ ಆಗಿದೆ. ಟುಮಾರೋ ವಿಲ್ ಕ್ಯಾರಿ ಫಾರ್ವರ್ಡ್ ದಿ ಡಿಸ್ಕಷನ್.